ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಈ ದಿವಸ ಒಂದು ಸ್ಪೆಷಲ್ ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೀವಿ. ಆ ಸ್ಪೆಷಲ್ ಸುದ್ದಿ ಹಂಚಿಕೊಳ್ಳೋಕ್ಕೆ ನಮ್ಮ ಜೊತೆ ಇದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿ ಮತ್ತು ಕರ್ನಾಟಕದಲ್ಲಿ ಹಲವಾರು ಪುಸ್ತಕಗಳ ಮೂಲಕ ಭಾರತದ ಸಂವಿಧಾನ, ಪಂಚಾಯತ್ ರಾಜ್ ಕಾಯ್ದೆಗಳ ರಿಲೇಟೆಡ್ ಆಗಿ GK ಟ್ರಿಕ್ಸು, ಹಾಗೆ ಇತ್ತೀಚೆಗೆ ಸಾಮಾನ್ಯ ಅಧ್ಯಯನ ಎಂಬ ಬೃಹತ್ವಾದ ಪುಸ್ತಕದೊಂದಿಗೆ ಹಲವಾರು ಪುಸ್ತಕಗಳೊಂದಿಗೆ ನಿಮಗೆಲ್ಲ ಪರಿಚಯ ಇರುವಂಥ ಅಶೋಕ್ ಮಿರ್ಜಿ ಸರ್ ನಮ್ಮ ಜೊತೆ ಇದ್ದಾರೆ. ಅಶೋಕ್ ಮಿರ್ಜಿ ಸರ್ಗೆ ತುಂಬುರದಿಂದ ಸ್ವಾಗತ ಮಾಡ್ತೀನಿ ಸರ್. ವೆಲ್ಕಮ್ ಸರ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಹಾಗೆಯೇ ಇನ್ನೊಬ್ಬರು ಹೊಸ ಪರಿಚಯ ನಿಮಗೆ ಸಾಧನದಲ್ಲಿ. ಬೇರೆ ಕಡೆಯವರೆಲ್ಲ ಮೋಸ್ಟ್ ಪಾಪ್ಯುಲರ್, ಯಾಕಂದರೆ ಹರಿಪ್ರಸಾದ್ ಕೋಚಿಂಗ್ ಸೆಂಟ್ರಲ್ಲಿ ಕರೆಂಟ್ ಅಫೇರ್ಸನ್ನು ತುಂಬ ಅದ್ಭುತವಾಗಿ ಬೋಧಿಸುವ ಒಬ್ಬ ಎಜುಕೇಟರ್. ಹಾಗೆ ಸರ್ಕಾರದ ವಿವಿಧ ಪ್ರಾಜೆಕ್ಟ್ಗಳಲ್ಲಿ, ಸ್ಕೀಮ್ಗಳಲ್ಲಿ ಕಾಂಪಿಟೇಟಿವ್ ಅವೇರ್ನೆಸ್ಗೆ ರಿಲೇಟೆಡ್ ಆದ ನಾಲೆಡ್ಜನ್ನು ಮೂಡಿಸುವಂಥ ಮೇಡಮ್ ಸರಿತಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ತುಂಬುರದಿಂದ ಸ್ವಾಗತ ಮಾಡ್ತೀನಿ ಮೇಡಮ್. ನಮಸ್ಕಾರ, ಧನ್ಯವಾದಗಳು ಸರ್. ಮೇಡಮ್, ಮತ್ತು ಇವತ್ತು ಒಂದು ಸರ್ಪ್ರೈಸನ್ನು ನಿಮಗೆ ಕೊಡ್ತಾ ಇದ್ದಾರೆ. ಏನಂದರೆ, ಲಿಮಿಟೆಡ್ ಸ್ಟೂಡೆಂಟ್ಸ್ಗೆ ಅವರ ಪ್ರಚಲಿತ ಘಟನೆಗಳ ಜ್ಞಾನ ನಿಮ್ಮೆಂದ್ರಿಗೆ ಶೇರ್ ಆಗ್ತಾಯಿತ್ತು. ಹೇಗೆ ಕೆಲವು ಎಲ್ಲಿ ಆಡಿಯನ್ಸ್ ಇರ್ತಾಯಿದ್ರು ಕೋಚಿಂಗ್ ಸೆಂಟರ್ಗಳಲ್ಲಿ, ಸರ್ಕಾರದ ಪ್ರಾಜೆಕ್ಟ್ಗಳಲ್ಲಿ ಅವರ ಅನುಭವ ಶೇರ್ ಮಾಡ್ತಾಯಿದ್ರು. ಬಿಕಾಸ್ ಅವರು ಸುದೀರ್ಘವಾದ ಓದಿನ ಒಂದು ಪ್ರತಿಭೆ. ಯಾಕೆ ಹೇಳ್ತೀನಿ ಅಂದರೆ, UPSCಯ ಪರೀಕ್ಷೆಯನ್ನು ಹಲವಾರು ಬಾರಿ ಮುಖ್ಯ ಪರೀಕ್ಷೆಯಲ್ಲೂ, ಕರ್ನಾಟಕ ರಾಜ್ಯದ KPSCಯ ಪರ್ಸನಾಲಿಟಿ ಟೆಸ್ಟ್ವರೆಗೂ ಹಲವಾರು ಬಾರಿ ರೀಚ್ ಆಗಿದ್ದಾರೆ. ಅಂಥ ಒಂದು ಅನುಭವವನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಅದಕ್ಕೂ ಮುಖ್ಯವಾಗಿ ಇನ್ನೊಂದು ಸರ್ಪ್ರೈಸನ್ನು ಅಶೋಕ್ ಮಿರ್ಜಿ ಸರ್ ಹೇಳ್ತಾ ಇದ್ದಾರೆ. ಏನದು ಸರ್ಪ್ರೈಸ್ ಮಿರ್ಜಿ ಸರ್? ಆ್ಯಕ್ಚುಲಿ ಸರಿತಾ ಮೇಡಮ್ನ ಹೆಸರು ಕೇಳಿದ್ರೇ ಒಂದು ಎಲ್ಲರಿಗೂ, ಎಲ್ಲ ಒಂದು ಸ್ಪರ್ಧಾರ್ಥಿಯಲ್ಲಿ ಒಂದು ಕ್ವಶನ್ ಏನು ಹುಡ್ತದೆ ಅಂದರೆ ಅವ್ರ ಕರೆಂಟ್ ಅಫೇರ್ಸ್. ಓಕೆ, ಅವ್ರ ಕರೆಂಟ್ ಅಫೇರ್ಸ್ ಕ್ಲಾಸು ಅಷ್ಟು ಅಚ್ಚುಕಟ್ಟಾಗಿ ಬರ್ತಿರ್ತದೆ. ಹಾಗೆ ಹೀಗೆ ಒಂದು ಸಲ ಮೇಡಮ್ ಅವರು ಅಂದರು, ಸರ್ ನಾನೊಂದು ಬುಕ್ ಬರಿಬೇಕಂತ ಇದ್ದೀನಿ ಅಂತ. ಮೇಡಮ್ ಮಾಡಿ, ಖಂಡಿತವಾಗಿ ಒಳ್ಳೆಯ ಕೆಲಸ, ಅದು ಅದ್ಭುತ ಕೆಲಸ. ಯಾಕಂದರೆ ಪ್ರಚಲಿತ ಘಟನೆಗಳು ಅನ್ನೋದೇನೈತಲ್ಲ, ಅದನ್ನು ಎಲ್ಲರೂ ಬರೀತಾರೆ, ಆದರೆ ಅದನ್ನು ವಿಭಿನ್ನವಾಗಿ ಬರಿಬೇಕಲ್ಲ, ಅದು ಮೇಡಮ್ ಕಡೆಯಿಂದ ಸಾಧ್ಯ ಅಂತ ನನಗೆ ಅನಿಸ್ತು. ಅವಾಗ ಅಂದೆ, ಮೇಡಮ್ ಮಾಡಿ, ಬೇಕಂದರೆ ನಾವೆಲ್ಲ ಸಪೋರ್ಟ್ ಮಾಡೋಣ, ಎಲ್ಲ ಮಂಜುನಾಥ್ ಸರ್ ನಾವು ಎಲ್ಲ ತಮ್ಮ ಜೊತೆ ಇರ್ತೀವಿ ಅಂತ ಹೇಳಿದೆ. ಆ ಒಂದು ವಿಚಾರ ಇಟ್ಕೊಂಡು ಏನಂದರೆ, ಇವತ್ತು ಮೇಡಮು ನಮ್ಮ ಒಂದು ಸ್ಪರ್ಧಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಪುಸ್ತಕ ತರೋಣ ಅಂಥೇಳಿ ಒಂದು ಪ್ರಚಲಿತ ಘಟನೆಗಳು ಅನ್ನುವಂಥ ಒಂದು ಪುಸ್ತಕವನ್ನು ಹೊರತರ್ತಾ ಇದ್ದಾರೆ. ಅದಕ್ಕೆ ನನ್ನ ವತಿಯಿಂದ ಅವರಿಗೆ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನೀವೇ ಆ ಪುಸ್ತಕವನ್ನು ಬಿಡುಗಡೆಗೊಳಿಸಿ ರಾಜ್ಯದ ವಿದ್ಯಾರ್ಥಿಗಳಿಗೆ ಆ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ಸರ್. ಸೊ ನೈಸ್ ಸರ್, ತುಂಬ ಚಿಕ್ಕದಾಗಿದೆ. ಏಪ್ರಿಲ್ 2020ರಿಂದ ಆಗಸ್ಟ್ 2021ರವರೆಗೆ ಇನ್ನು ಪ್ರಚಲಿತ ಘಟನೆಗಳ ಪುಸ್ತಕ. ಸರ್, ಈ ಪುಸ್ತಕದ ಬಗ್ಗೆ ಎರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಈ ಪುಸ್ತಕ ನೋಡಿದರೆ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆ ಅಂದರೆ, ಎಲ್ಲರೂ 1 ಇಯರ್ದ ಪ್ರಚಲಿತ ಘಟನೆಗಳನ್ನು ಕವರ್ ಮಾಡಿದರೆ, ಇದರಲ್ಲಿ ಏಪ್ರಿಲ್ 2020ರಿಂದ ಆಗಸ್ಟ್ 2021ರವರೆಗೆ ಪ್ರಚಲಿತ ಘಟನೆಗಳನ್ನು ಕವರ್ ಮಾಡಿದ್ದಾರೆ. ಅದರಲ್ಲೂ ಒಂದು ವಿಶೇಷತೆ ಅಂದರೆ, ಮೇಡಮ್ಗೆ ಒಂದು ನಾವು ನಿಮ್ಮ ವತಿಯಿಂದ ನಾನು ಧನ್ಯವಾದಗಳನ್ನು ತಿಳಿಸಲೇಬೇಕು. ಯಾಕೆ ಅಂದರೆ, ಇಲ್ಲಿ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್, ಆಮೇಲೆ ಯೋಜನೆ, ಆಮೇಲೆ GK ಟುಡೇ ವೆಬ್ಸೈಟ್ದು PIB ವೆಬ್ಸೈಟ್ ಭಾಳ ಇಂಪಾರ್ಟೆಂಟು. ಅಲ್ಲಿನ ಕೆಲವು ವಿಚಾರಗಳನ್ನು ಇದರಲ್ಲಿ ಸೇರಿಸಿದ್ದಾರೆ. ಅದೇ ರೀತಿ ಸರ್ಕಾರದ ವಿವಿಧ ವೆಬ್ಸೈಟ್ಗಳನ್ನು ರೆಫರ್ ಮಾಡಿದ್ದಾರೆ. ಆಮೇಲೆ ವಿವಿಧ ದಿನಪತ್ರಿಕೆ, ಆಮೇಲೆ ಸರ್ಕಾರದ ಯೋಜನೆಗಳು, ಒಂದು 15 to 20 ಪೇಜಸ್ಸು ಸರ್ಕಾರದ ಯೋಜನೆಗಳನ್ನು ಇದರಲ್ಲಿ ಕವರ್ ಮಾಡಿದ್ದಾರೆ. ಅದಕ್ಕೆ ನನಗೆ ಖುಷಿ ಅನ್ನಿಸ್ತಾ ಇದೆ. ಇನ್ನೊಂದು ವಿಚಾರ ಅಂದರೆ, ಇಲ್ಲಿ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ ಈ ಪುಸ್ತಕದಲ್ಲಿ. ವಿಷಯವಾರು ವಿಂಗಡಣೆ ಮಾಡಿದ್ದರಿಂದ ಇನ್ನೂ ನಿಮಗೆ ಓದೋಕ್ಕೆ ಈಸಿ ಆಗ್ತದೆ. ಅಂದರೆ ವಿಷಯವಾರು ವಿಂಗಡಣೆ ಅಂದರೆ, ರಾಷ್ಟ್ರೀಯ ಘಟನೆಗಳನ್ನು ಕೊಟ್ಟಿದ್ದಾರೆ, ಸಾಮಾಜಿಕ ಘಟನೆಗಳನ್ನು ಕೊಟ್ಟಿದ್ದಾರೆ, ಆರ್ಥಿಕ ಘಟನೆಗಳನ್ನು ಕೊಟ್ಟಿದ್ದಾರೆ, ನೇಮಕಗಳನ್ನು ಸಪ್ರೇಟ್ ಮಾಡಿದ್ದಾರೆ, ನಿಧನ ಹೊಂದಿದ ಪ್ರಸಿದ್ಧ ವ್ಯಕ್ತಿಗಳನ್ನು ಸಪ್ರೇಟ್ ಮಾಡಿದ್ದಾರೆ, ಕ್ರೀಡೆಗಳ ಬಗ್ಗೆ ಸಪ್ರೇಟ್ ಮಾಡಿದ್ದಾರೆ, ಅದೇ ರೀತಿ ರಾಜಕೀಯ ವಿಚಾರಗಳನ್ನು ಸಪ್ರೇಟ್ ಮಾಡಿದ್ದಾರೆ, ಪ್ಲಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಪ್ರೇಟ್ ಮಾಡಿದ್ದಾರೆ. ಅದರಲ್ಲಿ ಓದಿದಾಗ ಪರಿಸರದ ಬಗ್ಗೆ ನನಗೆ ಭಾಳ ಖುಷಿ ಕೊಡ್ತು. ಯಾಕಂದರೆ ಪರಿಸರದ ವಿಚಾರಗಳು ವಿಶೇಷ ಕವರ್ ಮಾಡಿರಲ್ಲ, ಅದು ಕೊಟ್ಟಿದ್ದಾರೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಂದರೆ, ಒನ್ ಲೈನರ್ ಅಂದರೆ ಈ ಬುಲೆಟ್ ಫೈಂಡ್ಸನ್ನು ಇಟ್ಕೊಂಡು ಅವರೊಂದು ಕೆಲವೊಂದು ಪೇಜಸ್ ಕೊಟ್ಟಿದ್ದಾರೆ. ಸುಮಾರು ಒಂದು 35ರಿಂದ 40 ಪೇಜಸ್ಸು ಒನ್ ಲೈನದಲ್ಲಿ. ಅದು ಪೊಲೀಸು ಮತ್ತು PSI ಎಕ್ಸಾಮ್ಗೆ ಮೇಡಮ್ ಭಾಳ ತಾವು ಅದ್ಭುತವಾಗಿ ಕೊಟ್ಟಾಗ ಆಗ್ತದೆ. ಯಾಕಂದರೆ ಹುಡುಗರಿಗೆ ಓದೋಕ್ಕೆ ಟೈಮ್ ಕಡಿಮೆ ಇದ್ದಿರ್ತದೆ. ನನ್ನ ಪ್ರಕಾರ ಈ ಪುಸ್ತಕ ಸರ್ ಒಂದು
4 ಡೇಸ್ದಲ್ಲಿ ಎಲ್ಲ ಮನದಟ್ಟು ಮಾಡ್ಕೋಬೋದು ಅಂತ ಅಷ್ಟು ಸ್ವೀಟಾಗಿ ಕೊಟ್ಟಿದ್ದಾರೆ. ಅಂದರೆ ಎಲ್ಲಿ ಸ್ಟಾಪ್ ಆಗಲ್ದಂಗೆ ಒಂದು ಅದ್ಭುತ ಪುಸ್ತಕವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇದನ್ನು ಯೂಸ್ ಮಾಡ್ಕೊರೆ. ಮೇಡಮ್ ಅವ್ರಿಗೂ ಒಂದು ಒಳ್ಳೆಯದಾಗಲಿ, ಪ್ಲಸ್ ತಮಗೂ ಒಳ್ಳೆಯದಾಗಲಿ. ನೀವು ಗೆದ್ದು ಓದಿ ಗೆಲ್ಲಿ ಸರ್ಕಾರ ಸೇವೆಯನ್ನು ಪಡೀಲಿ ಅಂತ ನಾನು ಈ ಮೂಲಕ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ರೆಡಿ ರೆಕನರ್ ಅಂದರೆ ಈಗ ಒಂದು ಕಾಲು ವರ್ಷದ ಕರೆಂಟ್ ಅಫೇರ್ಸನ್ನು ಮ್ಯಾಗ್ಝಿನ್ಗಳನ್ನು ಗುಡ್ಡೆ ಹಾಕ್ಕೊಂಡು ಓದೋಕ್ಕಾಗಲ್ಲ. ಹಾಗಾಗಿ ರೆಡಿ ರೆಕನರನ್ನು ತುಂಬ ನಿಮಗೆ ಯೂಸ್ಫುಲ್ಲಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಮೇಡಮ್ ಅವರು. ಮೇಡಮ್, ಈ ಮ್ಯಾಗ್ಝಿನ್, ಈ ಒಂದು ಸಂಚಿಕೆ ಹೇಗೆ ರೆಡಿ ಮಾಡಿದ್ರಿ ಅನ್ನೋ ರಿಲೇಟೆಡಾಗಿ ಎರಡು ಮಾತಾಡ್ಬೇಕಂತ ಕೇಳ್ಕೊತೀನಿ. ಓಕೆ ಸರ್. ಸೊ ಎಲ್ಲರಿಗೂ ನಮಸ್ಕಾರ. ಮುಂದೆ ಬರುವಂತಹ ಎಲ್ಲ ಪರೀಕ್ಷೆಗಳಿಗೆ ಅತ್ಯುಪಯುಕ್ತವಾದಂತಹ ಒಂದು ಕರೆಂಟ್ ಅಫೇರ್ಸ್. ಏಕೆಂದರೆ ಕರೆಂಟ್ ಅಫೇರ್ಸ್ ಈಸ್ ಎ ವಾಸ್ಟ್ ಆ್ಯಂಡ್ ಡೈನಮಿಕ್ ಸಬ್ಜೆಕ್ಟ್. ಅದನ್ನು ಕವರ್ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾರೆ ಸ್ಟೂಡೆಂಟ್ಸು. ಸೊ ಹಾಗಾಗಿ ಸುಮಾರು ಸಾಮಗ್ರಿಗಳನ್ನು ಸಂಗ್ರಹಿಸಿ ಕ್ರೋಢೀಕರಿಸಿ ಅವುಗಳನ್ನೆಲ್ಲ ಸೋಸಿ ಈ ಪುಸ್ತಕದಲ್ಲಿ ಬಟ್ಟಿ ಇಳಿಸಿದ್ದೇನೆ. ಸೊ ನಿಮಗೆ ಶ್ರಮನೇ ಬೇಡ. ಅಂದರೆ ಎಲ್ಲಿ ಯಾವ ಪಾಯಿಂಟು ಎಕ್ಸಾಮಿಗೆ ಮುಖ್ಯ ಆಗುತ್ತೆ ಅಂತ ನೀವು ಹುಡ್ಕಾಡೋದು ಬೇಡ. ಆ ಪಾಯಿಂಟನ್ನಷ್ಟೇ ತೆಗೆದು ಅಲ್ಲಿ ಹಾಕಿದ್ದೇನೆ. ಓಕೆ. ಸೊ ಅನ್ನೆಸೆಸರಿ ಎಲ್ಲ ಕೊಟ್ಟಿರ್ತಾರೆ. ಒಂದು ಕರೆಂಟ್ ಅಫೇರ್ಸ್ ಆರ್ಟಿಕಲ್ ಅಂತಂದರೆ ಸೊ ಅದರದ್ದು ಹಿನ್ನೆಲೆನೂ ಕೂಡ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಟಾಪಿಕ್ಕೆ ತೊಗೊಳ್ಳಿ, G7 ಸಮ್ಮಿಟ್ ಎಲ್ಲಾಯಿತು. ಓಕೆ, ನೆಕ್ಸ್ಟ್ ಸಮ್ಮಿಟ್ ಎಲ್ಲಾಗುತ್ತೆ, ಮೆಂಬರ್ಸ್ ಯಾರು, ಈ ಥರದ್ದನ್ನು ಕೆಲವೊಂದು ವಿಷಯಗಳನ್ನು ಒಂದು ಕಡೆ ಬರೆದ್ರೆ ಕೆಲವೊಂದಕ್ಕೆ ಹಿನ್ನೆಲೆ ಬೇಡ, ಅದಕ್ಕೇನು ಬ್ಯಾಕ್ಗ್ರೌಂಡ್ ಅವಶ್ಯಕತೆ ಇಲ್ಲ. ಅದನ್ನು ಬುಲೆಟ್ ಪಾಯಿಂಟ್ಸಲ್ಲಿ ಕೊಟ್ಟಿದ್ದೇನೆ. ಓಕೆ. ದೇಶದ ಮೊದಲ ಸೌರಗ್ರಾಮ ಯಾವುದು ಅಂತಾಗ್ಬೋದು, ಅಥವಾ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋವಿಡ್ ಲಸಿಕೆಯನ್ನು 100% ಪಡೆದಂತಹ ಒಂದು ರಾಜ್ಯ ಆಗಿರ್ಬೋದು. ಇದಕ್ಕೆಲ್ಲ ಹಿನ್ನೆಲೆ ಏನು ಬೇಕಾಗಲ್ಲ. ಸೊ ಇದನ್ನೆಲ್ಲ ನಾನು ಡೈರೆಕ್ಟಾಗಿ ಬುಲೆಟ್ ಪಾಯಿಂಟ್ಸ್ ರೂಪದಲ್ಲಿ ಕೊಟ್ಟಿದ್ದೇನೆ. ಸೊ ಇನ್ನು ಉಳಿದಂತೆ ಹಿನ್ನೆಲೆ ಅಗತ್ಯ ಇರೋದನ್ನು, ಸೊ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೋವಿಡ್ ಲಸಿಕೆ ರಿಲೀಸ್, ಕೋವ್ಯಾಕ್ಸಿನ್, ಕೋಶೀಲ್ಡ್ ರಿಲೀಸ್ ಆಯಿತು, ಅಥವಾ WHO ಆವಾಗ ಇಟ್ ವಿಲ್ ಕಮ್ಮಿಂಗ್ ಟು ಪಿಕ್ಚರ್. WHO ಯಾವಾಗ ಫಾರ್ಮ್ ಆಯಿತು, ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಸೊ ಎಷ್ಟರಲ್ಲಿ ಅದು ಸ್ಥಾಪನೆ ಆಯಿತು, ಇದರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀವಿ. ಅದೇ ಹೇಳಿದೆಲ್ಲ, ನಿಮ್ಮ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನು ಫಿಲ್ಟರ್ ಮಾಡಿ ಈ ಪುಸ್ತಕದಲ್ಲಿ. ಸೊ ಸರ್ ಹೇಳಿದ ಹಾಗೆ ಜಸ್ಟ್ 180 ಪೇಜಸಲ್ಲಿ, ನಾನು ಆ್ಯಕ್ಚುಲಿ ದೊಡ್ಡ ಪುಸ್ತಕ ಮಾಡಬೇಕು ಅಂತಿದ್ದೆ, ಬೇಡ ಮೇಡಮ್ ಸ್ಟೂಡೆಂಟ್ಸಿಗೆ ಕಷ್ಟ ಆಗುತ್ತೆ, ಸೊ ಎಕ್ಸಾಮಿಗೆ ಬೇಕಾಗೋಷ್ಟು ಕೊಡಿ ಅಂತ ಅವರು ಸರ್ ನನಗೆ ಮಾರ್ಗದರ್ಶನ ಕೊಟ್ಟರು. ಸೊ ಅದರ ಪ್ರಕಾರ ಈ ಪುಸ್ತಕನ ತಯಾರಿಸಿದ್ದೇನೆ. ಸೊ ಸ್ಪರ್ಧಾ ಕ್ರಾಂತಿ ಪಬ್ಲಿಕೇಶನ್ನಿಗೆ ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಅದರ ಜೊತೆಗೆ ಈ ವೇದಿಕೆಯನ್ನು ಕೊಟ್ಟಂತಹ ಮಂಜುನಾಥ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಎಕ್ಸಾಮ್ಗೆ ಶುಭ ಕೋರುತ್ತಾ ಸೊ ನಾನು ಸರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಮೈಕ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನು ಖುಷಿ ವಿಷಯ ಅಂದರೆ ಕೇವಲ 149 MRP ಇದೆ. ಇದು ಎಲ್ಲ ಪುಸ್ತಕಗಳ ಮಳಿಗೆಗಳಲ್ಲಿ ಸಿಗುತ್ತೆ ರಾಜ್ಯಾದ್ಯಂತ. ಹಾಗೂ ಸಾಧನ ಆ್ಯಪ್ನಲ್ಲಿ ಡಿಸ್ಕೌಂಟೊಂದಿಗೂ ಕೂಡ ನೀವು ಬೈ ಮಾಡ್ಬೋದು. ಎನಿ ಮೂಮೆಂಟ್ ಯು ಕ್ಯಾನ್ ಬೈ ಆನ್ ಸಾಧನ ಆ್ಯಪ್. 2-3 ದಿನಗಳು ಡೆಲಿವರಿ ಮಾಡುವಂಥ ಫೆಸಿಲಿಟಿಯನ್ನು ನಾವು ಹೊಂದಿದ್ದೀವಿ. ಹಾಗೆ ಇದು ಒಂದು ನಿಮ್ಮ PSI, SDA, FDA ಸ್ಪೆಷಲ್ ಆಗಿ ಅಂತ ಹೇಳಿದ್ದಾರೆ. ಈಗ ಸೂನ್ ಇರೋಂಥ ಪರೀಕ್ಷೆ ಇದೆ, ಅದಕ್ಕಷ್ಟೇ ಅಲ್ಲ ಎಲ್ಲ ಪರೀಕ್ಷೆಗಳಿಗೂ ಇದು ಅತ್ಯುಪಯುಕ್ತವಾಗಿದೆ. ಒಂದು ಪುಸ್ತಕವನ್ನು ಬೈ ಮಾಡಿ, ಯಾಕೆಂದರೆ ಪುಸ್ತಕ ಕೊಂಡು ಓದೋದ್ರಿಂದ ನಿಮಗೆ ಅದ್ರ ಮೇಲೆ ಒಂದು ವಿಶ್ವಾಸ ಮತ್ತು ನಂಬಿಕೆಗಳು ಜಾಸ್ತಿ ಆಗುತ್ತೆ ಬಾರೋ ಮಾಡೋದಕ್ಕಿಂತಲೂ. ಹಾಗಾಗಿ ಪುಸ್ತಕ ಹೆಚ್ಚು ಕೊಂಡು ಓದಿ ಸಕ್ಸಸ್ ಬೇಗ ನಿಮ್ಮದಾಗಿಸ್ಕೊಳ್ಳಿ. ಆಲ್ ದ ಬೆಸ್ಟ್. ಹಾಗೆ ಈಗ ಮೇಡಮ್ ಅವರು ಈ ಒಂದು ತರಗತಿಯನ್ನು ಮಾಡ್ತಾರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ. ಈ ಪುಸ್ತಕ ಹೇಗೆ ರಚನೆಗೊಂಡಿದೆ ಅನ್ನೋದನ್ನು ನೀವು ಸ್ಯಾಂಪಲ್, ಈಗ ಅಡುಗೆ ಮಾಡಿದಾಗ ಅನ್ನ ಬೆಂದಿದೆಯೋ ಇಲ್ಲೋ ಅನ್ನೋದನ್ನು ಟೆಸ್ಟ್ ಮಾಡ್ತೀವಲ್ಲ, ಆ ರೀತಿ ಒಂದು ಸ್ಯಾಂಪಲ್ ಟೆಸ್ಟ್ ಕೂಡ ಒಂದು ಕ್ಲಾಸನ್ನು ನೀಡ್ತಾರೆ. ಆ ಕ್ಲಾಸನ್ನು ಕೂಡ ಎಂಜಾಯ್ ಮಾಡಿ. ಹ್ಯಾಂಡ್ ಓವರ್ ಟು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಸೊ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದಂತಹ ಒಂದು ಟಾಪಿಕ್ ಯಾವುದು ಅಂತಂದರೆ ಟೋಕಿಯೋ ಒಲಿಂಪಿಕ್ಸ್. ಟೋಕಿಯೋ ಒಲಿಂಪಿಕ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ನನ್ನ ಪುಸ್ತಕದಲ್ಲೂ ಕೂಡ ಕವರ್ ಮಾಡಿದ್ದೇನೆ. ಸೊ ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟ್ ಇರೋದರಿಂದ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಸ್ವಲ್ಪ ವಿವರಣಾತ್ಮಕವಾಗಿ ಸೊ ಸಮಗ್ರವಾಗಿ ನೋಡೋಣ. ರೈಟ್. ಟೋಕಿಯೋ ಒಲಿಂಪಿಕ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಲಿಂಪಿಕ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಳ್ಳೋಣ. ಸೊ ಒಲಿಂಪಿಕ್ಸ್ ಯಾವಾಗ ಪ್ರಾರಂಭ ಆಯಿತು, ಸೊ ಅದನ್ನು ಪ್ರಾರಂಭಿಸಿದವ್ರು ಯಾರು, ಇದನ್ನೆಲ್ಲ ಕೂಡ ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಓಕೆ. ಸೊ ಟೋಕಿಯೋ ಒಲಿಂಪಿಕ್ಸ್ ಇದರ ಒಂದು ಇತಿಹಾಸ ನೋಡೋದಾದರೆ ನೀವೆಲ್ಲ ಆಶ್ಚರ್ಯ ಪಡ್ಬೋದು. ಕ್ರಿಸ್ತಪೂರ್ವ 776ರಲ್ಲೇ ಈ ಒಂದು ಒಲಿಂಪಿಕ್ಸ್ ಆಯೋಜನೆಗೊಳ್ಳುತ್ತೆ. ಒಂದು 3-4 ವರ್ಷಗಳು ನಡೆಯುತ್ತೆ, ಆನಂತರ ಸ್ಥಗಿತಗೊಳ್ಳುತ್ತೆ. ಓಕೆ. ಈ ಒಂದು ಅಂತಾರಾಷ್ಟ್ರೀಯ ಪ್ರಮುಖ ಕ್ರೀಡಾಕೂಟ ಇದು ಯಾವುದು, ಟೋಕಿಯೋ ಒಲಿಂಪಿಕ್ಸ್. ರೈಟ್. ಸೊ ಸ್ಥಗಿತಗೊಂಡ ನಂತರ 1894ರಲ್ಲಿ
ಪಿಯರೆ ಡಿ ಕ್ಯೂಬರ್ಟಿನ್ ಅನ್ನೋರು, ರೈಟ್. ಪಿಯರೆ ಡಿ ಕ್ಯೂಬರ್ಟಿನ್ ಇವರು ಗ್ರೀಸ್ನ ಅಥೆನ್ಸ್ ನಗರದಲ್ಲಿ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾರೆ. ಸೊ ಇವರು ಕ್ರೀಡಾಕೂಟ ಆಯೋಜನೆ ಮಾಡೋಕ್ಕಿಂತ ಮುಂಚೆ 2 ವರ್ಷಕ್ಕಿಂತ ಮುಂಚೆ ಅಂದರೆ 1896ರಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾರೆ. ಸೊ 1894ರಲ್ಲಿ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನು ರಚನೆ ಮಾಡ್ತಾರೆ. ಸೊ ಆ ಸಮಿತಿಯ ಮುಖ್ಯ ಉದ್ದೇಶ ಏನು? ಪ್ರತಿ 4 ವರ್ಷಕ್ಕೊಮ್ಮೆ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳೋದು. 1894ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ರಚನೆ ಆಗುತ್ತೆ. ಸೊ ಅದರ ಮೊಟ್ಟ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಗ್ರೀಸ್ನ ಡಿಮೆಟ್ರಿಯಸ್ ವೆಕಲಾಸ್ ಅನ್ನೋರು. ಗ್ರೀಸ್ನ ಡಿಮೆಟ್ರಿಯಸ್ ವೆಕಲಾಸ್ ಅನ್ನೋರು ಇದರ ಪ್ರಪ್ರಥಮ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಓಕೆ. ಸೊ ಪಿಯರೆ ಡಿ ಕ್ಯೂಬರ್ಟಿನ್ ಇವರನ್ನು ನಾವು ಈ ಒಲಿಂಪಿಕ್ಸ್ನ ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಅಂತ ಕರಿತೇವೆ. ಯಾಕಂದರೆ ಇವರೇ ಈ ಒಂದು ಒಲಿಂಪಿಕ್ಸನ್ನು ಆಯೋಜನೆ ಮಾಡೋದು. 1896ರಲ್ಲಿ ಮೊಟ್ಟ ಮೊದಲ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಇವರು ಪ್ರಾಯೋಜಿಸ್ತಾರೆ, ರೈಟ್. ಸೊ ಆಗ ಏನು ಭಾರತ ಪಾಲ್ಗೊಳ್ಳೋದಿಲ್ಲ. ಆಗ ಆ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ಕೇವಲ 14 ರಾಷ್ಟ್ರಗಳು ಮಾತ್ರ, ರೈಟ್. ಸೊ ಈಗ ಈ ಟೋಕಿಯೋ ಒಲಿಂಪಿಕ್ಸಲ್ಲಿ 206ಕ್ಕೂ ಹೆಚ್ಚು ದೇಶಗಳು ಪಾಲ್ಗೊಂಡಿದ್ದಾವೆ. ಗಮನಿಸಿರ್ಬೋದು ನೀವು. ಮೊದಲಿಗೆ ಪ್ರಪ್ರಥಮ ಒಂದು ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕೇವಲ 14 ರಾಷ್ಟ್ರಗಳು ಭಾಗವಹಿಸಿದ್ವು. ಓಕೆ. ಸೊ ನಂತರ ಈ ಒಂದು ಕ್ರೀಡಾಕೂಟ 1992ರವರೆಗೂ ಬೇಸಿಗೆ ಅಂದರೆ ಈ ಒಲಿಂಪಿಕ್ಸಲ್ಲಿ ಎರಡು ವಿಧ ಇದೆ. ಬೇಸಿಗೆ ಒಲಿಂಪಿಕ್ಸ್, ಚಳಿಗಾಲದ ಒಲಿಂಪಿಕ್ಸ್. ಈ ಎರಡೂ ಒಲಿಂಪಿಕ್ಸು ಕೂಡ ಒಂದೇ ವರ್ಷದಲ್ಲಿ ನಡೀತಾ ಇತ್ತು. ಅಂದರೆ 4 ವರ್ಷ ಆದಮೇಲೆ ಏಕಕಾಲಕ್ಕೇ ಈ 2 ಒಲಿಂಪಿಕ್ಸು ಜರುಗ್ತಾ ಇದ್ವು. ಆದರೆ 1992ರಲ್ಲಿ ಬೇಸಿಗೆ ಒಲಿಂಪಿಕ್ಸ್ಗೆ ಮತ್ತು ಚಳಿಗಾಲದ ಒಲಿಂಪಿಕ್ಸ್ಗೆ 2 ವರ್ಷ ಅಂತರವನ್ನು ನೀಡಲಾಗ್ತಿದೆ. ಓಕೆ. ಸೊ ಮೊದಲಿಗೆ 4 ವರ್ಷಕ್ಕೊಮ್ಮೆ ಈ ಒಲಿಂಪಿಕ್ಸ್ ಜರುಗ್ತಾ ಇತ್ತು. ಸೊ ಆಗ ಎರಡೂ ಕೂಡ ಒಟ್ಟಿಗೆ ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಒಟ್ಟಿಗೆ ನಡೀತಾ ಇತ್ತು. 1992 ಆದ ನಂತರ ಇವೆರಡೂ ಕೂಡ ಲೈಕ್ ಬೇಸಿಗೆ ಒಲಿಂಪಿಕ್ಸ್ 2 ವರ್ಷ ಆದ ನಂತರ ಚಳಿಗಾಲದ ಒಲಿಂಪಿಕ್ಸ್. ಈಗ ನೋಡಿ, ಟೋಕಿಯೋ ಒಲಿಂಪಿಕ್ಸ್ ಆಗಿದೆಯಲ್ಲ 2020. ಸೊ ನೆಕ್ಸ್ಟ್ 2022ಗೆ ಎಲ್ಲಿ ನಡೆಯುತ್ತೆ? ಚೀನಾದಲ್ಲಿ ಬೀಜಿಂಗಲ್ಲಿ ನಡೆಯುತ್ತೆ. ಅದು ನಡೆಯೋದು ಯಾವುದು? ಚಳಿಗಾಲದ ಒಲಿಂಪಿಕ್ಸ್. ಓಕೆ. ಮತ್ತೆ ಬೇಸಿಗೆ ಒಲಿಂಪಿಕ್ಸ್ ಆಗೋದು 4 ಇಯರ್ಸ್ ಆದಮೇಲೆ, ಅದು ಪ್ಯಾರಿಸಲ್ಲಿ ಫ್ರಾನ್ಸಲ್ಲಿ 2024. ಓಕೆ. ಚಳಿಗಾಲದ ಒಲಿಂಪಿಕ್ಸು ನೆಕ್ಸ್ಟ್ 2 ಇಯರ್ಸ್ಗೆ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ 1992 ಈ ವರ್ಷನ ನೆನ್ಪಿಟ್ಕೋಬೇಕು. ಯಾವ ವರ್ಷದಿಂದ ಈ ಒಂದು ಒಲಿಂಪಿಕ್ಸನ್ನು 2 ವರ್ಷದ ಹಂತದಲ್ಲಿ ನಡೆಸ್ಕೊಂಬರ್ಲಾಗ್ತಿದೆ ಅಂತ ಅಂದ್ಬಿಟ್ಟು. ಓಕೆ. ಸೊ ಇದಾದ ನಂತರ ಈ ಒಂದು ಒಲಿಂಪಿಕ್ಸದ್ದು ಅತಿ ಮುಖ್ಯವಾದಂತಹ ಒಂದು ವಿಷಯ ಏನಪ್ಪ ಅಂತಂದರೆ ಒಲಿಂಪಿಕ್ಸ್ ರಿಂಗ್ಸ್, ವರ್ತುಲಗಳು. ಎಷ್ಟು ರಿಂಗ್ಸ್ ಇರುತ್ತೆ ರೀ? 5 ರಿಂಗ್ಸ್ ಇರುತ್ತೆ, 5 ವರ್ತುಲಗಳಿರುತ್ತೆ. ಈ ಒಂದು ಒಲಿಂಪಿಕ್ಸ್ನ ಧ್ವಜದ ಮೇಲೆ 5 ವಿವಿಧ ಬಣ್ಣದ ಈ ಒಂದು ವರ್ತುಲಗಳನ್ನು ಕಾಣ್ತೀವಿ. ಆ ವರ್ತುಲಗಳ ಬಣ್ಣಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಏನು ಮೇಡಮ್ ಈ 5 ವರ್ತುಲಗಳು ಏನನ್ನು ಪ್ರತಿನಿಧಿಸುತ್ತೆ, ಯಾವುದರ ಸಂಕೇತವಾಗಿದೆ ಅಂತ ಕೇಳ್ಬೋದು. ಸೊ ದೀಸ್ 5 ಸರ್ಕಲ್ಸ್ ವಿಲ್ ರೆಪ್ರೆಸೆಂಟ್ 5 ಡಿಫ್ರೆಂಟ್ ಕಾಂಟಿನೆಂಟ್ಸ್. 5 ಖಂಡಗಳನ್ನು ಪ್ರತಿನಿಧಿಸುತ್ತೆ. ಸಾಂಕೇತಿಕವಾಗಿ ಇದು 5 ಖಂಡಗಳನ್ನು ಪ್ರತಿನಿಧಿಸುತ್ತೆ. ನೀವು ಕೇಳ್ಬೋದು, ನಮ್ಮಲ್ಲಿರೋದು 7 ಖಂಡ ಅಲ್ವಾ, ಸೊ ಯಾಕೆ ಬರೀ 5 ರಿಂಗ್ ಇದೆ ಅಂತ? ಎಸ್, ಹಿಯರ್ ಇಸ್ ದ ಆನ್ಸರ್. ಏನಪ್ಪ ಅಂದರೆ 5 ಖಂಡ ಅಂದರೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಎರಡನ್ನೂ ಒಂದು ಖಂಡವಾಗಿ ಪರಿಗಣಿಸಲಾಗಿದೆ ಈ ಒಲಿಂಪಿಕ್ಸಲ್ಲಿ. ಓಕೆ. ಉತ್ತರ ಮತ್ತು ದಕ್ಷಿಣ ಅಮೆರಿಕವನ್ನು ಎರಡನ್ನೂ ಒಂದು ಖಂಡವಾಗಿ ಪರಿಗಣಿಸಲಾಗಿದೆ. ಆದ ನಂತರ ನೆಕ್ಸ್ಟು ಈ ಒಂದು ಅಂಟಾರ್ಟಿಕಾ ಖಂಡ ಇದೆಯಲ್ಲ, ಅಂಟಾರ್ಟಿಕಾ ಖಂಡ ಬಂದು ಅಲ್ಲಿ ಜನನಿಬಿಡ ಖಂಡ. ಅದು ಅಲ್ಲೇನು ಜನವಸತಿ ಇಲ್ಲ. ಓಕೆ. ಜನವಸತಿ ಎಲ್ಲಿದೆ ಆ ಒಂದು ಖಂಡಗಳನ್ನು ಈ ಒಂದು ವರ್ತುಲಗಳು ಪ್ರತಿನಿಧಿಸುತ್ತೆ. ಸೊ ದಕ್ಷಿಣ ಅಮೆರಿಕ ಸೇರಿ ಒಂದು ಖಂಡ, ಆಫ್ರಿಕಾ, ಯುರೋಪ್, ಅಮೆರಿಕ, ಏಷ್ಯಾ, ಈ 5 ಖಂಡಗಳು 5 ರಿಂಗುಗಳು. ಸೊ 5 ವಿವಿಧ ಬಣ್ಣಗಳು. ಈ 5 ವಿವಿಧ ಬಣ್ಣಗಳನ್ನು ನೀವು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಬ್ಲ್ಯಾಕ್, ಬ್ಲೂ, ರೆಡ್,
ಯೆಲ್ಲೋ ಗ್ರೀನ್. ಸೊ ಒಂದು ಕೋಡ್ ಕೊಡ್ತೀನಿ, ಅದನ್ನು ಬೇಕಾದ್ರೆ ನೆನ್ಪಿಟ್ಕೋಬೋದು. ಏನಂತಂದರೆ ಇತ್ತೀಚೆಗೆ ಯಡಿಯೂರಪ್ಪ ಗೌರ್ಮೆಂಟ್ ರಿಟೈರ್ಡ್ ಆಯಿತು, ಬಸವರಾಜ ಬೊಮ್ಮಾಯಿ ಗೌರ್ಮೆಂಟ್ ಬಂದಿದೆಯಲ್ವಾ. ಸೊ ಅದಕ್ಕೆ ಏನಂತ ಇಟ್ಕೊಳ್ಳಿ, RY ಅಂದರೆ ರಿಟೈರ್ಡ್ ಯಡಿಯೂರಪ್ಪ, BBG ಅಂದರೆ ಬಸವರಾಜ್ ಬೊಮ್ಮಾಯಿ ಗವರ್ನಮೆಂಟ್. RY BBG ಅಂತ ಇಟ್ಕೊಂಡ್ರೆ ನಿಮಗೆ ಸುಲಭವಾಗಿ 5 ಬಣ್ಣಗಳನ್ನು ನೆನಪಲ್ಲಿ ಇಟ್ಕೋಬೋದು. ಯಾಕಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಕೆಳಗಿನ ಯಾವ ಬಣ್ಣ ಒಲಿಂಪಿಕ್ಸ್ ವರ್ತುಲವನ್ನು ಪ್ರತಿನಿಧಿಸೋದಿಲ್ಲ ಅಂತ. ಸೊ ಹಾಗಾಗಿ ನೀವು ಅದನ್ನು ನೋಡ್ಕೋಬೇಕಾಗತ್ತೆ, ರೈಟ್. ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಇದರಲ್ಲಿರೋ ಯಾವುದಾದ್ರೂ ಒಂದು ಬಣ್ಣ ಎಲ್ಲ ದೇಶದ ಒಂದು ಧ್ವಜದ ಒಂದು ಬಣ್ಣವಾಗಿರುತ್ತಂತೆ. ಯಾವುದೇ ದೇಶದ ಧ್ವಜ ತಗೊಳ್ಳಿ, ಅದರಲ್ಲಿ ಇದರ ಒಂದು ಬಣ್ಣ ಇರುತ್ತಂತೆ. ಅದು ಈ ಒಲಿಂಪಿಕ್ಸ್ 5 ವರ್ತುಲಗಳ ವಿಶೇಷತೆ. ಇದು ಒಂದಕ್ಕೊಂದು ಎಣೆದುಕೊಂಡು ಕೂಡ ಇರುತ್ತೆ, ಸರಿನಾ. ಸೊ ಭಾರತ ಯಾವಾಗ ಈ ಒಲಿಂಪಿಕ್ಸಲ್ಲಿ ಪಾಲ್ಗೊಳ್ತು ಮೊಟ್ಟ ಮೊದಲ ಬಾರಿಗೆ? ಸೊ ಇಂಡಿಯಾ ಪಾರ್ಟಿಸಿಪೇಟೆಡ್ ಇನ್ ಒಲಿಂಪಿಕ್ಸ್ ಇನ್ 1900. 1900ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ಒಲಿಂಪಿಕ್ಸಲ್ಲಿ ಪಾಲ್ಗೊಳ್ತು. ಆ್ಯಕ್ಚುಲಿ ಇವರು ನಾರ್ಮನ್ ಪಿಚರ್ಡ್ ಅನ್ನೋರು, ಇವರು ರಜೆ ಮೇಲೆ, ಬೇಸಿಗೆ ರಜೆ ಮೇಲೆ ತೆರಳಿರ್ತಾರೆ ಎಲ್ಲಿಗೆ, ಪ್ಯಾರಿಸ್ಸಿಗೆ. ಸೊ ಆಗ ಆ ಒಲಿಂಪಿಕ್ಸಲ್ಲಿ ಪಾಲ್ಗೊಳ್ತಾರೆ. ಓಕೆ, ಸೊ ಒಲಿಂಪಿಕ್ಸಲ್ಲಿ ಪಾಲ್ಗೊಂಡಾಗ ಭಾರತಕ್ಕೆ ಡಬಲ್ ಧಮಾಕ. ಈ ವಾಸ್ ಅನ್ ಆಂಗ್ಲೋ ಇಂಡಿಯನ್. ಓಕೆ, ಸೊ ಆಂಗ್ಲೋ ಇಂಡಿಯನ್ ಆಗಿರ್ತಾರೆ ಅವರು. ಸೊ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಪ್ಯೂರ್ ಭಾರತೀಯರು ಯಾವಾಗಪ್ಪ ಪಾರ್ಟಿಸಿಪೇಟ್ ಮಾಡಿದಂದರೆ 1920ಯಲ್ಲಿ, ರೈಟ್. ಮೊದಲಿಗೆ ಅದಕ್ಕೆ ಮುಂಚೆ ಇವರು ನಾರ್ಮನ್ ಪಿಚರ್ಡ್ ಅನ್ನೋರು ಆಂಗ್ಲೋ ಇಂಡಿಯನ್. ಓಕೆ, ಸೊ ಆಂಗ್ಲೋ ಇಂಡಿಯನ್ ನೀವು ಪಾಲಿಟಿಯಲ್ಲೆಲ್ಲ ಓದಿರ್ತೀರ, ರೈಟ್. ಸೊ ಎನಿವೆ, ಅದಾದ ನಂತರ 1928 ಎಗೇನ್ ಇಟ್ಸ್ ಎ ರಿಮಾರ್ಕಬಲ್ ಇಯರ್. ಯಾಕೆ ಗೊತ್ತಾ, 1928ರಲ್ಲಿ ನಮ್ಮ ಭಾರತೀಯ ಒಲಿಂಪಿಕ್ ಸಮಿತಿಯನ್ನು ನಾವು ರಚನೆ ಮಾಡ್ತೀವಿ. ಇಂಡಿಯಾ ಕಾನ್ಸ್ಟಿಟ್ಯೂಟೆಡ್ ಇಂಡಿಯನ್ ಒಲಿಂಪಿಕ್ ಕಮಿಟಿ. ಯಾಕೆ ಗೊತ್ತಾ, 1928ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಕಿ ಸ್ವರ್ಣ ಪದಕವನ್ನು ಗೆಲ್ಲುತ್ತೆ, ರೈಟ್. ಸೊ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ಈ ಒಂದು 1928ರಲ್ಲಿ ಬೇಸಿಗೆ ಒಲಿಂಪಿಕ್ಸ್ ಇರುತ್ತೆ, ಅದರಲ್ಲಿ ಭಾರತ ಭಾಗವಹಿಸುತ್ತೆ. ಹಾಕಿ ತಂಡ ಮೊಟ್ಟ ಮೊದಲ ಬಾರಿಗೆ ಚಿನ್ನ ಪದಕವನ್ನು ಅಥವಾ ಸ್ವರ್ಣ ಪದಕವನ್ನು ಗೆಲ್ಲುತ್ತೆ. ಇಟ್ಸ್ ಎ ಹಿಸ್ಟಾರಿಕಲ್ ಇಯರ್, ಓಕೆ, ಇನ್ ಇಂಡಿಯನ್ ಒಲಿಂಪಿಕ್ಸ್. ಸರಿ, ಇದಾಯಿತು. 1928ರಲ್ಲಿ ಹಾಕಿ ತಂಡ ಹೋಗಿ ಚಿನ್ನ ಕೆತ್ಕೊಂಬಂತು, ಎಲ್ಲಿ, ನೆದರ್ಲ್ಯಾಂಡ್ ಆಮ್ಸ್ಟರ್ಡ್ಯಾಮಲ್ಲಿ. ಸೊ ಈಗ ಈ ಒಂದು ಭಾರತೀಯ ಒಲಿಂಪಿಕ್ ಸಮಿತಿ ಈಗ ರಚನೆಗೊಳ್ಳುತ್ತೆ 1928ರಲ್ಲಿ, ರೈಟ್. ಸೊ ನೆಕ್ಸ್ಟ್ ಇದರದ್ದು ಒಂದು ಏನಪ್ಪ, ನೀವು ಧ್ಯೇಯವಾಕ್ಯ, ಈ ಕ್ಯೂಬರ್ಟಿನ್ ಒಂದು ಧ್ಯೇಯವಾಕ್ಯ ಅಂತ ರಚಿಸ್ತಾರೆ. ಯಾವುದಕ್ಕೆ? ಒಲಿಂಪಿಕ್ಸ್ಗೆ. ಸೊ ಇದು ಆ್ಯಕ್ಚುಲಿ ಈ ಗ್ರೀಸ್ನವರೆಲ್ಲ ಒಂದು ಯುದ್ಧಗ್ರಾಹಿಗಳು, ಅಂದರೆ ಯುದ್ಧ ಅಭ್ಯಾಸ ಮಾಡೋದು, ಯುದ್ಧ ನಿಪುಣರು ಕೂಡ. ಓಕೆ, ಸೊ ಅವರಿಗೆ ಆ ಸ್ಕಿಲ್ಸನ್ನು ಇನ್ಕಲ್ಕೇಟ್ ಮಾಡಲಿಕ್ಕೆ ಈ ಸ್ಪೋರ್ಟ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅವ್ರನ್ನ ದೈಹಿಕವಾಗಿ ಸದೃಢವಾಗಿಡಲಿಕ್ಕೆ. ಸೊ ಹಾಗಾಗಿ ಗ್ರೀಸ್ನವರು ಈ ಒಂದು ಕ್ರೀಡಾಕೂಟವನ್ನು ಅಥವಾ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಹುಟ್ಟುಹಾಕಿದ್ದು ಅಲ್ವಾ. ಸೊ ಗ್ರೀಸ್ನ ಕ್ಯೂಬರ್ಟಿನ್ ಅನ್ನೋರು ಒಂದು ಮಾತು ಹೇಳ್ತಾರೆ ನೋಡಿ, ಇದರಲ್ಲಿ ಸ್ಪರ್ಧಿಸೋದು ಮುಖ್ಯ, ಗೆಲ್ಲೋದು ಮುಖ್ಯ ಅಲ್ಲ ಅಂತ. ಓಕೆ, ಗೆಲ್ಲೋದು ಮುಖ್ಯ ಅಲ್ಲ, ಪಾಲ್ಗೊಳ್ಳುವುದು ಮುಖ್ಯ. ಇದು ಈ ಒಂದು ಒಲಿಂಪಿಕ್ಸ್ನ ಧ್ಯೇಯವಾಕ್ಯ. ದ ಮೋಟೋ ಆಫ್ ಒಲಿಂಪಿಕ್ಸ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ಒಲಿಂಪಿಕ್ಸ್ ಈಸ್ ಇಂಪಾರ್ಟೆಂಟ್, ನಾಟ್ ವಿನ್ನಿಂಗ್ ಅಂತ. ಇದನ್ನು ಹೇಳೋರು ಅಗೇನ್ ಫಾದರ್ ಆಫ್ ಮಾಡರ್ನ್ ಒಲಿಂಪಿಕ್ಸ್, ದಟ್ ಈಸ್ ಪಿಯರೆ ಡಿ ಕ್ಯೂಬರ್ಟಿನ್. ಕ್ಯೂಬರ್ಟಿನ್ ಅನ್ನೋರು ಒಲಿಂಪಿಕ್ಸ್ನ ಆಧುನಿಕ ಪಿತಾಮಹ. ಸೊ ಇವರು ಈ ರೀತಿ ಒಂದು ಹೇಳಿಕೆನ ಕೊಡ್ತಾರೆ, ಗೆಲ್ಲೋದು ಮುಖ್ಯ ಅಲ್ಲ, ಭಾಗವಹಿಸೋದು ಮುಖ್ಯ. ಬಟ್ ಪ್ರತಿ ಒಲಿಂಪಿಕ್ಸಲ್ಲೂ ಕೂಡ ಈ ಧ್ಯೇಯವಾಕ್ಯ ಬದಲಾಗ್ತಾ ಹೋಗುತ್ತೆ. ಓಕೆ, ಇದು ಒಂದು ಪರ್ಮನೆಂಟ್ ಸ್ಲೋಗನ್. ಅದ್ರ ಜೊತೆಗೆ ಪ್ರತಿ ಸತಿ ಒಂದೊಂದು ಆಬ್ಜೆಕ್ಟಿವ್ ಇರುತ್ತೆ. ಅದನ್ನು ನಾನು ಈಗ ಟೋಕಿಯೋ ಒಲಿಂಪಿಕ್ಸಲ್ಲಿ ಯಾವ್ಯಾವ ಆಬ್ಜೆಕ್ಟಿವ್ ಇತ್ತು ಅಂತ ಅಂದ್ಬಿಟ್ಟು ನೋಡೋಣ, ರೈಟ್. ಸೊ ಇಷ್ಟು ಬೇಸಿಕ್ಸನ್ನು ನೀವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಆ ನಂತರ ಈಗ ಟೋಕಿಯೋ ಒಲಿಂಪಿಕ್ಸಿಗೆ ಬರೋಣ. ಸೊ ಟೋಕಿಯೋ ಒಲಿಂಪಿಕ್ಸ್ 2020 ಅಂತಾರೆ, ಯಾಕ್ರಿ? ಇದು 2021 ಅಲ್ವಾ? ಈ ಒಂದು ಟೋಕಿಯೋ ಒಲಿಂಪಿಕ್ಸ್ ನಡೀತಾ ಇರೋದು 2021 ಆದರೆ ಯಾಕೆ ಇದನ್ನು 2020 ಒಲಿಂಪಿಕ್ಸ್ ಅಂತಾರೆ? ಯಾಕೆ ಅಂತಂದರೆ
ಈ ಕೋವಿಡ್ ಮಹಾಮಾರಿ, ಕೋವಿಡ್ ಸಾಂಕ್ರಾಮಿಕದಿಂದ 2020ರಲ್ಲಿ ನಡಿಬೇಕಾಗಿದ್ದಂತಹ ಈ ಒಂದು ಒಲಿಂಪಿಕ್ಸ್ ಮುಂದೂಡಲ್ಪಟ್ಟು. ಓಕೆ, ಸೊ 2020ಕ್ಕೆ ಸಿದ್ಧತೆ ನಡೆಸ್ಕೊಂಡಿದ್ದಂತಹ ಜಪಾನ್, ಓಕೆ, ಬ್ರ್ಯಾಂಡಿಂಗ್ಗೆ, ಅಡ್ವರ್ಟೈಸ್ಮೆಂಟಿಗೆ 2020 ಒಲಿಂಪಿಕ್ಸ್ ಅಂತಲೇ ಅದು ಹಾಕ್ಕೊಂಡಿತ್ತು. ಸೊ ಹಾಗಾಗಿ ಆ ಬ್ರ್ಯಾಂಡಿಂಗನ್ನು ಅವರು ರಿಟೈನ್ ಮಾಡ್ಕೊಳ್ಲಿಕ್ಕೋಸ್ಕರ 2020 ಒಲಿಂಪಿಕ್ಸ್ ಅಂತಲೇ ಇದೆ. ಓಕೆ, ಸೊ ಇದು ಪೋಸ್ಟ್ಪೋನ್ ಆಗಿದ್ದು, ಮುಂದೂಡಲ್ಪಟ್ಟಿದ್ದು 124 ವರ್ಷಗಳ ಇತಿಹಾಸ, ಒಲಿಂಪಿಕ್ ಇತಿಹಾಸದಲ್ಲೇ ಮೊದಲ ಬಾರಿಗೆ. ಇದಕ್ಕೆ ಮುಂಚೆ ಫಸ್ಟ್ ವರ್ಲ್ಡ್ ವಾರ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್, ಮೊದಲ ವಿಶ್ವಯುದ್ಧ ಮತ್ತು ಎರಡನೇ ವಿಶ್ವಯುದ್ಧ ಆಗಿತ್ತಲ್ಲ, ಆ ಟೈಮಲ್ಲಿ ಪೋಸ್ಟ್ಪೋನ್ ಆಗಿತ್ತು. ಅದಾದ ನಂತರ ಸೊ 124 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಈ ಒಂದು ಒಲಿಂಪಿಕ್ಸ್ ಪೋಸ್ಟ್ಪೋನ್ ಆಗಿದೆ. ಅಂದರೆ 2020ಯಲ್ಲಿ ನಡಿಬೇಕಾಗಿರೋದು ಈಗ 2021ನಲ್ಲಿ ನಡೆದಿದೆ. ಬಟ್ ಟ್ಯಾಗ್ ಲೈನ್ ಮಾತ್ರ ಒಲಿಂಪಿಕ್ಸ್, ಟೋಕಿಯೋ ಒಲಿಂಪಿಕ್ಸ್ 2020 ಅಂತಲೇ ಇದೆ. ರೈಟ್? ಸೊ ಟೋಕಿಯೋ ವಿಶೇಷತೆ ಏನು ಗೊತ್ತಾ? ದಿಸ್ ಇಸ್ ದ ಫಸ್ಟ್ ಏಷ್ಯನ್ ಸಿಟಿ ಟು, ಫಸ್ಟ್ ಏಷ್ಯನ್ ನೇಷನ್ ಆಲ್ಸೋ, ಓಕೆ, ಟು ಕಂಡಕ್ಟ್ ದಿಸ್ ಒಲಿಂಪಿಕ್ಸ್ ಟ್ವೈಸ್. ಅಂದರೆ ಟೋಕಿಯೋ ವಿಶೇಷತೆ ಏನು ಅಂತಂದರೆ 2 ಸಾರಿ ಈ ಒಂದು ಒಲಿಂಪಿಕ್ಸನ್ನು ಆಯೋಜಿಸಿರುವಂತಹ ಏಕೈಕ ದೇಶ, ಏಷ್ಯಾದ ಏಕೈಕ ದೇಶ ಜಪಾನ್. ಜಪಾನಲ್ಲಿ ಅಂಥ ಇನ್ಫ್ರಾಸ್ಟ್ರಕ್ಚರ್ ಇದೆ ರೀ. ಸೊ ನಮ್ಮಲ್ಲಿ ಒಲಿಂಪಿಕ್ಸ್ನ ಆಯೋಜನೆ ಮಾಡಲಿಕ್ಕಾಗಲ್ಲ, ಯಾಕಂದರೆ ಇನ್ನೂ ನಾವು ಆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಿಲ್ಲ. ಓಕೆ, ಯಾಕಂದರೆ ಒಲಿಂಪಿಕ್ಸ್ ಬಂದು ಜಗತ್ತಿನ ಪ್ರಮುಖ ಅಂತಾರಾಷ್ಟ್ರೀಯ ಕ್ರೀಡಾಕೂಟ, ಅಷ್ಟು ಸುಲಭ ಏನೂ ಇಲ್ಲ. ಇದಕ್ಕೆ ಮೂಲ ಸೌಕರ್ಯಗಳನ್ನು, ಇನ್ಫ್ರಾಸ್ಟ್ರಕ್ಚರ್ನ ಕಟ್ಟುವಂಥದ್ದು. ಓಕೆ, ಸೊ ಟೋಕಿಯೋ ವಿಶೇಷತೆ ಏನು ಅಂತಂದರೆ ಏಷ್ಯಾದಲ್ಲಿ ಈ ಒಂದು ಟೋಕಿಯೋ ನಗರದಲ್ಲಿ 2ನೇ ಬಾರಿ ಈ ಒಂದು ಒಲಿಂಪಿಕ್ಸನ್ನು ಆಯೋಜಿಸಲಾಗ್ತಿದೆ. ಮೊದಲಿಗೆ ಬೇಸಿಗೆ ಒಲಿಂಪಿಕ್ಸನ್ನೇ, ಅದು 1964ಅಲ್ಲಿ. ಈಗ 2021ನಲ್ಲಿ 2 ಸಾರಿ ಈ ಒಂದು ಟೋಕಿಯೋದಲ್ಲಿ ಒಲಿಂಪಿಕ್ಸ್ ಆಗ್ತಿದೆ. ಕ್ವಶನ್ ಯಾವ ರೀತಿ ಬರ್ಬೋದು ಅಂತಂದರೆ, ಸೊ ಈ ಮೊದಲು ಟೋಕಿಯೋದಲ್ಲಿ ಒಲಿಂಪಿಕ್ಸನ್ನು ಯಾವ ವರ್ಷದಲ್ಲಿ ಆಯೋಜಿಸಿದ್ರು ಅಂತ ಕೇಳ್ಬೋದು. ಸೊ ಆನ್ಸರ್ ಈಸ್ 1964. ಓಕೆ, ಅದು ಕೂಡ ಸಮ್ಮರ್ ಒಲಿಂಪಿಕ್ಸ್. ಈಗ ಆಗ್ತಿರೋದು ಕೂಡ ಸಮ್ಮರ್ ಒಲಿಂಪಿಕ್ಸ್. ಸರಿನಾ? ಸೊ ಇಲ್ಲಿಂದ ಯಾವ ದಿನದಿಂದ ಯಾವ ದಿನವರೆಗೂ ನಡೆಯಿತು ಈ ಒಂದು ಒಲಿಂಪಿಕ್ಸ್ ಅಂತ ನೋಡೋದಾದರೆ, ಲಾಸ್ಟ್ ಜುಲೈ 23ರಿಂದ ಮತ್ತು ಆಗಸ್ಟ್ 8ವರೆಗೂ ಈ ಒಂದು ಒಲಿಂಪಿಕ್ಸ್ ನಡೀತು. ಓಕೆ, ಇದರ ಧ್ಯೇಯವಾಕ್ಯ ಏನಾಗಿತ್ತು ನಾನು ಆಗಲೇ ಹೇಳಿದ್ದೀನಿ, ಅದು ಪರ್ಮನೆಂಟ್ ಆಬ್ಜೆಕ್ಟಿವ್. ಯಾವುದು ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸೋದು ಮುಖ್ಯ, ಅದು ಪರ್ಮನೆಂಟ್ ಆಬ್ಜೆಕ್ಟಿವ್. ಸೊ ನಾನೀಗ ಹೇಳ್ತಾ ಇರೋದು ಪ್ರತಿ ಒಂದು ಒಲಿಂಪಿಕ್ಸಲ್ಲೂ ಕೂಡ ಒಂದೊಂದು ಆಬ್ಜೆಕ್ಟಿವ್ ಅಥವಾ ಥೀಮ್ ಅಥವಾ ಧ್ಯೇಯವಾಕ್ಯವನ್ನು ಇಟ್ಕೋತಾರೆ. ಆ ಧ್ಯೇಯವಾಕ್ಯ ಈ ಸರಿ ಟೋಕಿಯೋ ಒಲಿಂಪಿಕ್ಸಲ್ಲಿ ಏನಾಗಿತ್ತು ಅಂತಂದರೆ, ಆ್ಯಕ್ಚುಲಿ ಯುನೈಟೆಡ್ ಬೈ ನೇಷನ್ಸ್ ಅಂತ ಇತ್ತು, ಯುನೈಟೆಡ್ ಬೈ ನೇಷನ್ ಅಂತ. ಓಕೆ, ಸೊ ಅದನ್ನು ಅಂದರೆ ಈ ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಈ ಒಂದು ಟ್ಯಾಗ್ಲೈನ್ನ ತೆಗೆದುಬಿಟ್ಟು ಈ ಒಂದು ಸಮಕಾಲೀನ ಪರಿಸ್ಥಿತಿಗೆ ಅನುಗುಣವಾಗಿ ಇಂದು ಹೊಸ ಒಂದು ಧ್ಯೇಯವಾಕ್ಯವನ್ನು ರಚನೆ ಮಾಡಲಾಯಿತು. ಏನಪ್ಪ ಅಂದರೆ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್, ಎಲ್ಲರೂ ಕೂಡ ಒಟ್ಟಾಗಿ, ಓಕೆ, ವೇಗವರ್ಧಿತವಾಗಿ, ಅತ್ಯುತ್ತಮವಾಗಿ ಶಕ್ತಿಶಾಲಿಗಳಾಗೋಣ ಅಂತಂದ್ಬಿಟ್ಟು. ಓಕೆ, ಯಾಕಂದರೆ ಈಗ ಸ್ಟ್ರಾಂಗರ್ ಆಗೋದು ತುಂಬ ಮುಖ್ಯ. ಇಮ್ಯುನಿಟಿ ನಿಮಗೆ ಗೊತ್ತಿದೆ, ಕೋವಿಡ್ ಸಾಂಕ್ರಾಮಿಕದಿಂದ ಸೊ ಇಮ್ಯುನಿಟಿ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂತ. ಸೊ ಬಾಡಿಯಲ್ಲಿ ಇಮ್ಯುನಿಟಿ ಕಮ್ಮಿ ಆದರೆ ಇಮ್ಮಿಡಿಯೇಟಾಗಿ ಅವರು ಕೋಮಾ ಸ್ಟೇಜ್ಗೆ ಹೋಗ್ತಾಯಿದ್ರು. ಓಕೆ, ಸ್ಟಿರಾಯ್ಡ್ಸ್ ತೊಗೋತಿದ್ರು. ಇಮ್ಯುನಿಟಿ ಯಾವಾಗ ಕಮ್ಮಿ ಆಗುತ್ತೆ? ಬೇರೆ ಡಿಸೀಸಸ್ ಇದ್ದಾಗ. ಓಕೆ, ಸೊ ಹಾಗಾಗಿ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿರಲಿಕ್ಕೆ ಆ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಸೊ ಈ ಒಂದು ವಿಲ್ ಕಮ್ ಟುಗೆದರ್ ಫಾರ್ ದಿಸ್ ಫಾಸ್ಟರ್, ಹೈಯರ್ ಆ್ಯಂಡ್ ಸ್ಟ್ರಾಂಗರ್ ಅಂತ ಅಂದ್ಬಿಟ್ಟು ಈ ಒಂದು ಧ್ಯೇಯವಾಕ್ಯ ಬದಲಿಸಲಾಯಿತು. ಮೊದಲಿಗೆ ಯುನೈಟೆಡ್ ಬೈ ನೇಷನ್ ಅಂತ ಇತ್ತು, ಇದನ್ನು ಧ್ಯೇಯವಾಕ್ಯ ಚೇಂಜ್ ಮಾಡಿದ್ದಾರೆ. ಇದನ್ನು ಕೂಡ ನೀವು ಗಮನಿಸ್ಕೋಬೇಕು. ಸೊ ನೆಕ್ಸ್ಟ್ ಮಸ್ಕಟ್ ನೋಡಿ, ಅಲ್ಲೇ ಇದೆ ಒಂದು ಬ್ಲೂ ಮತ್ತು ಪಿಂಕ್ ಕಲರ್ ಇದೆಯಲ್ಲ, ಅದನ್ನೇ ಮಸ್ಕಟ್, ಗೊಂಬೆ ಥರ. ಓಕೆ, ಸೊ ಟೋಕಿಯೋ ಒಲಿಂಪಿಕ್ಸ್ ಮಸ್ಕಟ್ ಕೇಳ್ತಾರ್ರಿ ಎಕ್ಸಾಮ್ಗಳಲ್ಲಿ ನೋಡಿ. ನೆಕ್ಸ್ಟ್ ಬರುವಂತಹ ಎಲ್ಲ ಎಕ್ಸಾಮ್, PC ಆಗ್ಬೋದು, PSI ಆಗ್ಬೋದು, SD ಆಗ್ಬೋದು, FD ಆಗ್ಬೋದು, PDO ಆಗ್ಬೋದು, KSಗೂ ಕೂಡ ನೆಕ್ಸ್ಟ್ 2 ಇಯರ್ಸ್ ಯಾವುದು ನಿಮಗೆ ಚೀನಾ ಬೀಜಿಂಗ್ ಒಲಿಂಪಿಕ್ಸ್ ಬರೋ ತನಕ ಇದರ ಮೇಲೆ ಪ್ರಶ್ನೆಗಳು ಖಂಡಿತ ಇರುತ್ತೆ. ಅದರಲ್ಲೂ ಕೂಡ ಈ ಬಾರಿ ಭಾರತ ಭರ್ಜರಿ ಬೇಟೆ ಮಾಡಿದೆ ಯಾವುದರಲ್ಲಿ? ಒಲಿಂಪಿಕ್ಸಲ್ಲಿ. ಸೊ ಹಾಗಾಗಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ತೀಕ್ಷ್ಣವಾಗಿ, ಸೂಕ್ಷ್ಮವಾಗಿ ಕೆಲವೊಂದು ಮಾಹಿತಿಯನ್ನು ಗಮನಿಸ್ಕೋಬೇಕಾಗತ್ತೆ. ಓಕೆ, ಆರ್ ಎಲ್ಸ್ ಯು ಆರ್ ಗೋಯಿಂಗ್ ಟು ಲೂಸ್ ದ ಮಾರ್ಕ್ಸ್, ರೈಟ್?
ಸೊ ಮಸ್ಕಟ್ ಏನಾಗಿತ್ತು? ಮಿರೈಟೋವಾ ನೋಡಿ ಅಲ್ಲಿ ಇದಾವಲ್ಲ ಎಡ್ಗೊಂಬೆಗಳು. ಸೊ ಅದನ್ನೇ ನಾವು ಮಸ್ಕಟ್ ಅಂತ ಕರಿತೇವೆ, ರೈಟ್? ಸೊ ಈ ಮಸ್ಕಟ್ನ ರಚಿಸಿದವ್ರು ಯಾರು ಅಂತಂದರೆ ಅವರೇ ಜಪಾನೀಸ್ ಒಬ್ಬರು ರೇ ಟ್ಯಾನಿಗುಚ್ಚಿ ಮಸ್ಕಟ್ಟನ್ನು ರಚನೆ ಮಾಡಿದವರು. ಇದರ ಲೋಗೋ ಏನಪ್ಪ ಅಂತಂದರೆ ನೋಡಿ ಅಲ್ಲಿ ಕೆಳಗಡೆ ಇದೆಯಲ್ಲ ಚಕ್ರ್ಡ್ ಸರ್ಕಲ್ ಅಂತ. ಸೊ ಚೆಕ್ಸ್ ಇರುವಂತಹ ಒಂದು ಸರ್ಕಲ್, ರೈಟ್? ಸೊ ಅದನ್ನು ಇಂಡಿಗೋ ಬ್ಲೂ, ಈ ಇಂಡಿಗೋ ಬ್ಲೂ ಇದೆಯಲ್ಲ, ಇಂಡಿಗೋ ಬೆಳೆಗಾರರು ನೀವೆಲ್ಲ ಇದರಲ್ಲಿ ಕೇಳಿರ್ತೀರ ಇಲ್ಲಿ ಇತಿಹಾಸದಲ್ಲಿ. ಸೊ ಆ ಇಂಡಿಗೋ ನೀಲಿ, ಸೊ ಆ ಕಲರ್ ಬಂದು ಜಪಾನ್ನ ಸಾಂಪ್ರದಾಯಿಕ ಬಣ್ಣ. ಸೊ ಆ ಸಾಂಪ್ರದಾಯಿಕ ಬಣ್ಣವನ್ನು ತೆಗೆದು ಇವರು ಆ ಒಂದು ಚಕ್ಕರ್ಡ್ ಸರ್ಕಲನ್ನು ಲೋಗೋವಾಗಿ ಇಟ್ಟಿದ್ದಾರೆ. ಯಾರು? ಜಪಾನೀಸ್. ಯಾಕಂದರೆ ಈ ಸತಿ ಜಪಾನಲ್ಲಿ ಅಲ್ವಾ ನಡೀತಾ ಇರೋದು. ಸೊ ಹಾಗಾಗಿ ಇದನ್ನು ರಚನೆ ಮಾಡಿದವರು ಯಾರು? ಮಸ್ಕಟ್ಟನ್ನು ರಚನೆ ಮಾಡಿದವರು ಸೊ ರೋ ಟ್ಯಾನಿಗುಚ್ಚಿ. ಓಕೆ, ಸೊ ಲೋಗೋ ಏನಾಗಿದೆ ಅಂತಂದರೆ ಚಕ್ಕರ್ಡ್ ಅಂದರೆ ಅದು ಕೆಳಗಡೆ ಇದೆಯಲ್ಲ ಬ್ಲೂ ಕಲರು, ಅದೇನೇ ಚಕ್ಕರ್ಡ್ ಸರ್ಕಲ್, ರೈಟ್? ಸೊ ಇದು ಯಾವ ಬಣ್ಣದಲ್ಲಿದೆ ಅಂತ ಕೇಳ್ಬೋದು. ಇದು ಬ್ಲೂ ಕಲರ್, ಓಕೆ, ಇಂಡಿಗೋ ಬ್ಲೂ, ರೈಟ್? ಸೊ ಟೋಕಿಯೋ ಒಲಿಂಪಿಕ್ಸಲ್ಲಿ ಈ ಸಾರಿ ಭಾಗವಹಿಸಿದ್ದವರು 11,000 ಅಥ್ಲೀಟ್ಗಳು, 206 ರಾಷ್ಟ್ರಗಳು, 46 ಕ್ರೀಡೆಗಳು. ಅಂದರೆ ಒಟ್ಟು ಭಾಗವಹಿಸಿದಂತಹ ಅಥ್ಲೀಟ್ಗಳು ಬಂದು 11,203 ಏನು, ಓಕೆ. ರಾಷ್ಟ್ರಗಳು ಬಂದು 206. ನೀವು ಕೇಳ್ಬೋದು, ಅಂದರೆ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ, ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಸೊ ವಿಶ್ವಸಂಸ್ಥೆ ಗುರುತಿಸಿರೋದು ಅಥವಾ ಐಡೆಂಟಿಫೈ ಮಾಡಿರೋದು ಕೇವಲ 194 ರಾಷ್ಟ್ರಗಳಲ್ವಾ ಸದಸ್ಯತ್ವ ನೀಡಿರೋದು. ಹೌ ಕಮ್ ದಿಸ್ 206 ಕಂಟ್ರೀಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಟೋಕಿಯೋ ಒಲಿಂಪಿಕ್ಸ್? ಅಂದರೆ ವಿಶ್ವಸಂಸ್ಥೆ ಮಾನ್ಯತೆ ಪಡೆದಿರೋದು 194 ರಾಷ್ಟ್ರಗಳು. ಹೇಗಪ್ಪ 206 ರಾಷ್ಟ್ರಗಳು ಇದರಲ್ಲಿ ಪಾಲ್ಗೊಳ್ತಿದೆ ಅಂದರೆ ಹೇಗೆ? ಇದರಲ್ಲಿ ಒಂದು ಲಾಜಿಕ್ ಇದೆ. ಈ ಲಾಜಿಕ್ಕನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕಾಗತ್ತೆ, ರೈಟ್? ಸೊ ಟೋಟಲ್ ನಂಬರ್ ಆಫ್ ಸ್ಪೋರ್ಟ್ಸ್ ಎಷ್ಟು ಅಂತಂದರೆ 46 ಕ್ರೀಡೆಗಳು ಈ ಒಂದು ಟೋಕಿಯೋ ಒಲಿಂಪಿಕ್ಸಲ್ಲಿ ಪಾಲ್ಗೊಂಡಿದ್ದವು, ರೈಟ್? ಸೊ ಇನ್ನೂ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ನೂತನವಾಗಿ ಸೇರ್ಪಡೆಗೊಂಡಂತಹ 5 ಹೊಸ ಕ್ರೀಡೆಗಳು ಯಾವ್ದು? ಒಂದು ಬೇಸ್ಬಾಲ್, ಇನ್ನೊಂದು ಸ್ಪೋರ್ಟ್ಸ್ ಕ್ಲೈಂಬಿಂಗ್, ಕರಾಟೆ, ಬೋಟಿಂಗ್, ಸರ್ಫಿಂಗ್, ಇಷ್ಟಿದೆ. ಬೇಸ್ಬಾಲ್, ಕರಾಟೆ, ಸ್ಕೇಟ್ ಬೋಟಿಂಗ್, ಸರ್ಫಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲೈಂಬಿಂಗ್. ನಿಮಗೆ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂದರೆ ಕೆಳಗಿನ ಯಾವ ಒಂದು ಗೇಮನ್ನು ಈ ಸರಿ ಒಲಿಂಪಿಕ್ಸ್ಗೆ ಸೇರ್ಪಡೆಗೊಳಿಸಿಲ್ಲ ಅಂತ ಕೇಳ್ಬೋದು. 3 ಕೊಟ್ಬಿಟ್ಟು ಬೇಸ್ಬಾಲ್, ಕರಾಟೆ, ಸ್ಕೇಟ್ ಬೋಟಿಂಗ್ ಹಾಕ್ಬಿಟ್ಟು ಮತ್ತು ಬಾಸ್ಕೆಟ್ಬಾಲ್ ಹಾಕ್ಬೋದು. ಇದು ಹಳೇದಿದೆ, ಓಕೆ, ಹೊಸದಾಗಿ ಈ ಒಂದು ಒಲಿಂಪಿಕ್ಸ್ಗೆ ಸೇರ್ಪಡೆಗೊಂಡಂತಹ ಕ್ರೀಡೆಗಳು ಈ 5 ಇದ್ದಾವೆ. ಅದನ್ನು ಕೂಡ ನೀವು ಸೊ ನೆನ್ಪಿಟ್ಕೋಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ರೈಟ್? ಇನ್ನು ಆಗಲೇ ಹೇಳಿದ್ದೇನೆ 2022 ಚಳಿಗಾಲದ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ? ಚೀನಾದಲ್ಲಿ, ಬೀಜಿಂಗಲ್ಲಿ. ನೆಕ್ಸ್ಟ್ 2024 ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ಅಂತಂದರೆ ಪ್ಯಾರಿಸ್ನ ಫ್ರಾನ್ಸ್ನಲ್ಲಿ, ರೈಟ್? ಸೊ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ದೇಶಕ್ಕೆ ಅಂದರೆ ಇವಾಗ ನಮ್ಮ ಭಾರತದ ಒಂದು ಸಾಧನೆಗೆ ಬರೋಣ. ಓಕೆ, ಫಸ್ಟು ಒಲಿಂಪಿಕ್ಸ್ದು ಹಿನ್ನೆಲೆ ನೋಡಿದ್ವಿ. ಅದಾದ ನಂತರ ಸೊ ಈ ಒಂದು ಟೋಕಿಯೋ ಒಲಿಂಪಿಕ್ಸ್ದು ಕಂಪ್ಲೀಟ್ ಬೇಸಿಕ್ಸ್ ನೋಡಿದ್ವಿ. ಈಗ ಭಾರತ ಮತ್ತು ಟೋಕಿಯೋ ಒಲಿಂಪಿಕ್ಸ್ ಇದನ್ನು ನೋಡ್ಕೋಬೇಕಾಗತ್ತೆ. ಸೊ ಯಾರು ಪ್ರಪ್ರಥಮವಾಗಿ ಈ ಒಂದು ಟೋಕಿಯೋ ಒಲಿಂಪಿಕ್ಸಲ್ಲಿ ಪದಕವನ್ನು ಗೆದ್ದವರು ಯಾರು? ಸೊ ಇದೆಲ್ಲರಿಗೂ ಗೊತ್ತಿದೆ, ವೆರಿ ಈಸಿ. ನೋಡಿ, ಈ 7 ಒಲಿಂಪಿಯನ್ಸ್ ಯಾರಿದ್ದಾರೆ ಅವ್ರು ಈ ಸತಿ ಮೆಡಲ್ ಗೆದ್ದಿರೋರು, ಇದನ್ನು ಎಲ್ಲರೂ ನೋಡ್ಕೊಂಡಿರ್ತೀರ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾರು? ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು, ಸೊ ಅದಾದ ನಂತರ ರವಿಕುಮಾರ್ ದಹಿಯಾ, ಲವ್ಲಿನಾ, ಹಾಕಿ ಟೀಮ್, PV ಸಿಂಧು ಮತ್ತು ಬಜರಂಗ್ ಪೂನಿಯಾ. ಇಷ್ಟು 7 ಜನರ ಹೆಸರು ನೀವೆಲ್ಲ ಕಾಮನ್ ಮ್ಯಾನ್ ಕೂಡ ಹೇಳ್ತಾರೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಷ್ಟು ಸುಲಭವಾಗಿ ಪ್ರಶ್ನೆ ಇರೋದಿಲ್ಲ. ಓಕೆ, ಹೋಗ್ತಾ ಇನ್ನು ಸ್ವಲ್ಪ ಸರಳ ಮಾಡ್ಕೊಂಡು ಹೋಗ್ಬೋದು. ಆದರೆ ಹೀಗಂತೂ ಸ್ವಲ್ಪ ಸಂಕೀರ್ಣವಾಗೇ ಇರುತ್ತೆ. ಸೊ ಆಳವಾಗಿ ತಿಳ್ಕೊಬೇಕಾಗತ್ತೆ. ಈಗ ನೀರಜ್ ಚೋಪ್ರಾ ಎಸೆದ್ರಲ್ಲ, ಸೊ ಜಾವ್ಲಿನ್ನ, ಸೊ ಅದರ ಎಸೆತದ ದೂರ ಕೇಳ್ಬೋದು. ಓಕೆ, ಎಷ್ಟು ಮೀಟರ್ಸಿಗೆ ಎಸೆದಿದ್ದಾರೆ ಅಂತಂದ್ಬಿಟ್ಟು, ರೈಟ್? ಸೊ ಅದೇ ಥರ ಎಷ್ಟು kg ವಿಭಾಗದಲ್ಲಿ ಮೀರಾಬಾಯಿ ಚಾನು ಅದನ್ನು ಬೆಳ್ಳಿ ಗೆದ್ಕೊಂಡ್ರು ಅಂತ ಕೇಳ್ಬೋದು. ಅಥವಾ ರವಿಕುಮಾರ್ ದಹಿಯಾ ಎಷ್ಟು kg ವಿಭಾಗದಲ್ಲಿ ಗೆದ್ದರು ಅಂತ.
ಸೊ ಸ್ವಲ್ಪ ಡೀಟೇಲ್ಡಾಗಿ ನೋಡ್ಕೋಬೇಕಾಗುತ್ತೆ ಯಾವ ರಾಜ್ಯದವರು ಅನ್ನೋದು ಕೂಡ ಇಂಪಾರ್ಟೆಂಟ್, ರೈಟ್? ಸೊ ನೋಡೋಣ. ಒಲಿಂಪಿಕ್ಸ್ ಇತಿಹಾಸದಲ್ಲಿ ಮೊದಲು ಪದಕ ಗೆದ್ದ ಭಾರತೀಯ, ಅದನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಸೊ ಲಾಸ್ಟ್ ಟೈಮ್ PV ಸಿಂಧು ಅವರ ಹೆಗ್ಗಳಿಕೆ ಏನಪ್ಪ ಅಂತಂದರೆ 2 ಸಾರಿ ಒಲಿಂಪಿಕ್ಸ್ ಪದಕವನ್ನು ಗೆದ್ದಂತಹ ಏಕೈಕ ಭಾರತೀಯ ಮಹಿಳೆ. ದ ಓನ್ಲಿ ಒನ್ ಹೂ ಹ್ಯಾಸ್ ರಿಸೀವ್ಡ್ 2 ಒಲಿಂಪಿಕ್ ಮೆಡಲ್ಸ್. ಲಾಸ್ಟ್ ಟೈಮ್ ಬೆಳ್ಳಿ, ಈ ಸಾರಿ ಕಂಚು. ಹಾಗಾಗಿ ಅವರು ಕೂಡ ತುಂಬ ಜನಪ್ರಿಯತೆಯನ್ನು ಪಡ್ಕೊಂಡ್ರು. ಸೊ ಅದಕ್ಕಿಂತ ಇಂಪಾರ್ಟೆಂಟಾಗಿ ಹಾಕಿ ನೋಡಬೇಕು. ಹಾಕಿ ಬಗ್ಗೆ ನೀವು ತುಂಬ ಡೀಟೇಲ್ಡಾಗಿ ತಿಳ್ಕೊಬೇಕಾಗತ್ತೆ. ಯಾಕೆ ಗೊತ್ತಾ? ಸೊ ಮೊದಲಿಗೆ ನಾವು ಜೈಬೇರಿ ಬಾರಿಸೋದು ಹಾಕಿಯಲ್ಲೇ, ಅಂದರೆ ಒಲಿಂಪಿಕ್ಸಲ್ಲಿ ಚಿನ್ನ ಗೆದ್ದಿದ್ದೆ ಹಾಕಿಯಲ್ಲಿ. ನಾನು ಆಗಲೇ ಹೇಳಿದ್ದೀನಿ, ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮಲ್ಲಿ ಅಂತ, ರೈಟ್? ಸೊ ಈಗ ಹಾಕಿ ಮತ್ತೆ ಇತಿಹಾಸನ ಸೃಷ್ಟಿಸಿದೆ. ಹೇಗೆ? 41 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ 41 ವರ್ಷಗಳ ನಂತರ ಓಕೆ ಮೊದಲ ಬಾರಿಗೆ ಅದು ಕಂಚಿನ ಪದಕವನ್ನು ಪಡ್ಕೋತು. ಹಾಗಾಗಿ ಹಾಕಿ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಆ್ಯಕ್ಚುಲಿ ಹಾಕಿನ ನ್ಯಾಷನಲ್ ಗೇಮ್ ಅಂತ ಕನ್ಸಿಡರ್ ಮಾಡಿದರು, ಬಟ್ ಇಟ್ಸ್ ನಾಟ್ ಎ ನ್ಯಾಷನಲ್ ಗೇಮ್, ರೈಟ್? ಸೊ ಎಷ್ಟು ವರ್ಷಗಳ ನಂತರ ಪ್ರಶ್ನೆನೂ ಕೇಳ್ಬೋದು, ಎಷ್ಟು ವರ್ಷಗಳ ನಂತರ ಹಾಕಿಗೆ ಪದಕ ಸಿಕ್ಕಿದೆ ಅಂತ. ಆಫ್ಟರ್ 41 ಇಯರ್ಸ್. ಸೊ ಯಾರ ವಿರುದ್ಧ ಈ ಒಂದು ಭಾರತಕ್ಕೆ ಕಂಚಿನ ಪದಕ ಸಿಕ್ಕಿದೆ ಅಂತ, ಯಾರ ವಿರುದ್ಧ ಅಂದರೆ ಯಾವ ದೇಶದ ವಿರುದ್ಧ ಈ ಹಾಕಿ ತಂಡ ಭಾರತದ ಹಾಕಿ ತಂಡ ಕಂಚಿನ ಪದಕವನ್ನು ಪಡ್ಕೊಂತು ಅಂತಂದರೆ ದಟ್ ಈಸ್ ಜರ್ಮನಿ, ರೈಟ್? ಸೊ ನೆಕ್ಸ್ಟ್ ಇದ್ರ ಜೊತೆಗೆ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ ಅಸೋಸಿಯೇಟೆಡ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಓಕೆ, ಸೊ ಯು ಶುಡ್ ಲುಕ್ ಅಟ್ ಸರೌಂಡಿಂಗ್ ಏರಿಯಾಸ್. ಏನು ಅಂತಂದರೆ ಯಾರಪ್ಪ ಈಗ ಪುರುಷ ಹಾಕಿ ತಂಡದ ಕ್ಯಾಪ್ಟನ್ ಯಾರಾಗಿದ್ದಾರೆ, ನಾಯಕ ಯಾರಾಗಿದ್ದಾರೆ? ಅದು ಮನ್ಪ್ರೀತ್ ಸಿಂಗ್. ಓಕೆ, ಮಹಿಳಾ ಹಾಕಿ ತಂಡದ ನಾಯಕಿ, ಇವರು ಕೂಡ ತುಂಬ ಫೈನಲ್ಸ್ ಬರೋಕ್ಕೆ ಭಾಳ ಹರಸಾಹಸ ಮಾಡಿದ್ರು. ಸೊ ಈವನ್ ಪ್ರಧಾನಿಯಿಂದ ಕೂಡ ಶ್ಲಾಘನೆಗೂ ಕೂಡ ಒಳಗಾದರು. ಓಕೆ, ರಾಣಿ ರಾಮ್ಪಾಲ್ ನೇತೃತ್ವದ ಒಂದು ಹಾಕಿ ತಂಡ. ಸೊ ಭಾಳ ಅದ್ಭುತವಾಗಿ ಆಟ ಆಡಿದ್ರು. ಓಕೆ, ಸೊ ಎನಿವೆ ಈ ಒಂದು ಹಾಕಿ ಕ್ರೀಡೆಗೆ ಕೊಡುವಂಥ ಕಪ್ ಯಾವುದು ಅಂತಂದರೆ ಆಗಾ ಖಾನ್ ಕಪ್. ಈಗ ಪುರುಷರ ಹಾಕಿ ತಂಡದ ಕೋಚ್ ಯಾರಾಗಿದ್ದಾರೆ ಅಂತಂದರೆ ಗ್ರಾಹಮ್ ರೀಡ್ ಅಂತವರು. ಓಕೆ, ಸೊ ಎಷ್ಟು ಹಾಕಿಗೆ ನೀವು ಒಂದು ವಿಷಯ ತಿಳ್ಕೋಬೇಕು, ಇಡೀ ವಿಶ್ವದಲ್ಲಿ ಈ ಹಾಕಿ ಸ್ಪೋರ್ಟ್ಸ್ ಏನಿದೆಯಲ್ಲ, ಈ ಹಾಕಿ ಸ್ಪೋರ್ಟ್ಸ್ಗೆ ಅತಿ ಹೆಚ್ಚು ಪದಕಗಳು ಬಂದಿರುವಂತಹ ಒಂದು ದೇಶ, ಒಲಿಂಪಿಕ್ಸ್ ಪದಕಗಳು ಬಂದಿರುವಂಥ ದೇಶ ಅಂತಿದ್ರೆ ಅದು ಭಾರತ. ನೋಡಿ, ಟೋಟಲಿ 12 ಪದಕಗಳು ಸಿಕ್ಕಿದೆ ಭಾರತದಲ್ಲಿ ಹಾಕಿಗೆ. 12 ಮೆಡಲ್ಸ್, ಅದರಲ್ಲೂ 8 ಚಿನ್ನ, 1 ಬೆಳ್ಳಿ, 3 ಕಂಚು. ಓಕೆ, ಸೊ ದೇರ್ ಆರ್ 12 ಮೆಡಲ್ಸ್ ಓಕೆ ಓನ್ ಬೈ ಇಂಡಿಯನ್ ಹಾಕಿ ಟೀಮ್ ಇನ್ ಒಲಿಂಪಿಕ್ಸ್. 12 ಮೆಡಲ್ಸ್. ಇದನ್ನು ಕೇಳ್ತಾರೆ, ಯಾಕಂದರೆ ಈಗ ತುಂಬ ಜಗತ್ ಪ್ರಸಿದ್ಧಿ ಪಡೀತಲ್ಲ ಲೈಕ್ ಹಾಕಿ ತಂಡ. ಓಕೆ, ತುಂಬ ಹೆವಿ ಪೈಪೋಟಿನೇ ಕೊಟ್ಟರು. ಸೊ ಹಾಗಾಗಿ ಭಾರತದ ಹಾಕಿಯಲ್ಲಿ ಅಂದರೆ ಜರ್ಮನಿ ವಿರುದ್ಧ ಗೆದ್ದರು. ಹಾಕಿಯಲ್ಲಿ 12 ಒಲಿಂಪಿಕ್ಸ್ ಪದಕಗಳನ್ನು ಪಡ್ಕೊಂಡಿದೆ. 8 ಚಿನ್ನ, 7 ಬೆಳ್ಳಿ, 1 ಬೆಳ್ಳಿ, 3 ಕಂಚು. ಓಕೆ, ಸೊ ಇದನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ಆಗಲೇ ಹೇಳಿದ್ನಲ್ಲ, ಕಂಪ್ಲೀಟ್ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಯಾವುದಾದ್ರೂ ಸ್ಪೋರ್ಟ್ ಜಾಸ್ತಿ ಪದಕಗಳನ್ನು ತಂದುಕೊಟ್ಟಿದೆ ಅಂದರೆ ಅದು ಹಾಕಿ ಅಂತ, ರೈಟ್? ಸೊ ಫಸ್ಟ್ ಆಮ್ಸ್ಟರ್ಡ್ಯಾಮಲ್ಲಿ ನಮಗೆ ಹಾಕಿಯಲ್ಲಿ ಗೋಲ್ಡ್ ಸಿಕ್ತು. ಅದಾದ ನಂತರ 1980ರಲ್ಲಿ ಮಾಸ್ಕೋ ಒಲಿಂಪಿಕ್ಸಲ್ಲೂ ಕೂಡ ಇತ್ತೀಚೆಗೆ ಅಂದರೆ 80s ಗೋಲ್ಡ್ ಸಿಕ್ಕಿದೆ. ಸೊ ಇದನ್ನು ಕೇಳ್ಬೋದು, ಏನಪ್ಪ ಅಂತಂದರೆ ಮಹಿಳೆಯರ ಹಾಕಿ ತಂಡ ಯಾರ ವಿರುದ್ಧ ಸೋಲನ್ನಪ್ಕೊಳ್ತು ಅಂತ. ನಾನು ಆಗಲೇ ಹೇಳಿದೆ, ಭಾಳ ಪೈಪೋಟಿ ಕೊಡ್ತು ಅಂತ, ತುಂಬ ಸ್ಪರ್ಧಾತ್ಮಕವಾಗಿ ಕ್ರೀಡೆಯನ್ನು ನಡೆಸ್ಕೊಂಡು ಹೋದರು. ಸೊ ಆದರೂ ಕಡೆಗೆ ಈ ಒಂದು ಬ್ರಿಟನ್ ವಿರುದ್ಧ ಸೋಲನ್ನಪ್ಕೊಂಡ್ರು, ರೈಟ್? ಸೊ ನೆಕ್ಸ್ಟ್ ನಮ್ಮ ಭಾರತದ ಕ್ರೀಡಾ ಒಂದು ವಲಯಕ್ಕೆ ಹೆಮ್ಮೆಯ ಗರಿಯಾಗಿ ಓಕೆ ಒಂದು ಐತಿಹಾಸಿಕ ಮೈಲುಗಲ್ಲನ್ನು ಸಾಧಿಸಿದಂತಹ ಒಂದು ಕೀರ್ತಿ ನೀರಜ್ ಚೋಪ್ರಾಗೆ ಸಲ್ಲಿಸುತ್ತೆ. ಯಾಕೆ ಅಂತಂದರೆ ಸೊ ಅಭಿನವ್ ಬಿಂದ್ರಾ ಆದ ನಂತರ ಈ ಒಂದು ಚಿನ್ನವನ್ನು ಅಥ್ಲೆಟಿಕ್ ವಿಭಾಗದಲ್ಲಿ ತಂದುಕೊಟ್ಟಂತಹ 2ನೇ
ಕ್ರೀಡಾಪಟು ನೀರಜ್ ಚೋಪ್ರಾ. ನೀರಜ್ ಚೋಪ್ರಾ ಮೂಲತಃ ಹರಿಯಾಣದವರು. ಓಕೆ, ಸೊ ಇವರು ಜಾವ್ಲಿನ್ ಥ್ರೋವರ್. ಸೊ 4-5 ವಿಷಯಗಳು ನಾನು ಟೇಬಲ್ ಕೊಟ್ಟು ಹಾಕಿದ್ದೇನೆ. ಅಂದರೆ ಪುಸ್ತಕದಲ್ಲೂ ಇದೇ ಥರ ಟೇಬಲ್ ಇದೆ. ಅವರು ಕ್ರೀಡಾಪಟು ಯಾವ ಪದಕ ತೊಗೊಂಡಿದ್ದಾರೆ, ಯಾವ ವಿಭಾಗದಲ್ಲಿ, ಯಾವ ರಾಜ್ಯದವರು, ಯಾರು ವಿರುದ್ಧ ಮಣಿಸಿದ್ರು, ಆ ಸ್ಪೋರ್ಟ್ಸಲ್ಲಿ ಚಿನ್ನದ ಪದಕ ಪಡೆದವ್ರು ಯಾರು, ಇಷ್ಟೆಲ್ಲ ಕೂಡ ಒಂದು ಟೇಬಲ್ ಇದೆ. ಆ ಟೇಬಲ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ. ನೀರಜ್ ಚೋಪ್ರಾದು ನೀವು ತಿಳ್ಕೊಬೇಕಾಗಿರೋದು 2-3 ವಿಷಯ ಏನಪ್ಪ ಅಂತಂದರೆ, ಸೊ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಈ ಒಂದು ಚಿನ್ನದ ಪದಕವನ್ನು ಪಡೆದಂತಹ 2ನೇ ಕ್ರೀಡಾಪಟು. ರೈಟ್, ಮೊದಲಿಗೆ ಬೀಜಿಂಗ್ ಒಲಿಂಪಿಕ್ಸಲ್ಲಿ 2008ರಲ್ಲಿ ನಮ್ಮ ಅಭಿನವ್ ಬಿಂದ್ರಾ ಈ ಒಂದು ಸ್ವರ್ಣ ಪದಕವನ್ನು ಗೆದ್ದಿದ್ರು. ಓಕೆ, ಸೊ ಇವರು ಎಸ್ದಿದ್ದು ಎಷ್ಟು ದೂರಕ್ಕಪ್ಪ ಅಂದರೆ 87.58 ಮೀಟರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ಸ್ ಹಿಸ್ಟಾರಿಕಲ್ ರೆಕಾರ್ಡ್, ಐತಿಹಾಸಿಕ ದಾಖಲೆ ಇದು. ಓಕೆ, ಸೊ 87.58 ಇಷ್ಟು ಮೀಟರನ್ನು ಅವರು ಎಸಿತಾರೆ. ಯಾರ ವಿರುದ್ಧ ಅಂತ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ, ಯಾರ ವಿರುದ್ಧ ಇವರು ಗೆದ್ದರು ಅಂತ ಅಂದ್ಬಿಟ್ಟು. ಓಕೆ, ಈ ಡಿಫೀಟೆಡ್ ಈ ಓನ್ ಎಗೇನ್ಸ್ಟ್ ಯಾರು, ವರ್ಲ್ಡೆಕ್. ಓಕೆ, ಅದನ್ನು ನಿಮಗೆ ಪ್ರೊನೌನ್ಸ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಝೆಕ್ ರಿಪಬ್ಲಿಕ್ನ ಒಡ್ಲೆಚ್ ಅನ್ನೋರು ಈ ಒಂದು ನೀರಜ್ನ ಕಠಿಣ ಪ್ರತಿಸ್ಪರ್ಧಿ ಆಗಿದ್ರೂ ಕೂಡ ಅವರ ವಿರುದ್ಧ ನೀರಜ್ ಚೋಪ್ರಾ ಗೆಲ್ತಾರೆ. ದ ಜಾವ್ಲಿನ್ ಥ್ರೋವರ್. ಓಕೆ, ಜಾವ್ಲಿನ್ ಎಸೆತ ಅವರ ಒಂದು ಕ್ರೀಡೆ ಆಗಿರುತ್ತೆ. ಸೊ ಆಲ್ಮೋಸ್ಟ್ 87 ಪಾಯಿಂಟ್ ಸಮಥಿಂಗ್ ಅಷ್ಟು ಮೀಟರ್ ಎಸೆದು ಒಂದು ದಾಖಲೆಯನ್ನು ಮರೀತಾರೆ. ಓಕೆ, ಸೊ ಅವರು ನೀರಜ್ ಚೋಪ್ರಾ ಅವರು ಆ ಪ್ರಶಸ್ತಿ ಪಡ್ಕೊಂಡು ಗೋಲ್ಡ್ ಮೆಡಲ್ ಹಾಕ್ಕೊಂಡು ಅಲ್ಲಿ ನಮ್ಮ ನ್ಯಾಷನಲ್ ಹ್ಯಾಂಥಮ್ ಹೇಳಬೇಕಾದ್ರೆ ಸೊ ಎಲ್ಲರಿಗೂ ಗೂಸ್ ಬಂಪ್ಸ್ ಬಂದಿರುತ್ತೆ. ಓಕೆ, ದಿಸ್ ಈಸ್ ಕಾಲ್ಡ್ ನ್ಯಾಷನಲಿಸಮ್. ಓಕೆ, ಸೊ ಆ ಪೇಟ್ರಿಯಾಟಿಸಮ್ ಎಲ್ಲರಿಗೂ ಬಂದುಬಿಡುತ್ತೆ. ಆಗ ನಿಜಕ್ಕೂ ನಾವು ಭಾರತೀಯರು ಅಂತ ಎಷ್ಟು ಹೆಮ್ಮೆಯಿಂದ ಬೀಗ್ತೇವೆ. ಆ ಕ್ಷಣಕ್ಕೆ, ಆ ಒಂದು ಮಧುರ ಕ್ಷಣಕ್ಕೆ ಸೊ ಇವರು ಸಾಕ್ಷಿ ಪ್ರಜ್ಞೆ ಆದರು. ರೈಟ್, ಎನಿವೆ, ನೀರಜ್ ಚೋಪ್ರಾ ಇದುವರೆಗೂ ಅವರು ಯಾವ್ಯಾವ ಪ್ರಶಸ್ತಿಗಳನ್ನು ಗೆದ್ದಿದ್ರು ಅಂತಂದರೆ 2017ರಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್, 2018ರಲ್ಲಿ ಏಷ್ಯನ್ ಗೇಮ್ಸ್ ಮತ್ತು 2018ರಲ್ಲಿ ಕಾಮನ್ವೆಲ್ತ್ನಲ್ಲಿ ಚಿನ್ನವನ್ನು ಪಡ್ಕೊಂಡಿದ್ರು. ಓಕೆ, ಸೊ ಒಂದೊಂದು ಮೆಟ್ಲಾಗಿ ಅವರು ಮೇಲೇರಿ ಬಂದಿದ್ದಾರೆ. ಈ 3ರಲ್ಲೂ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಅಲ್ಲಿ ಕೂಡ ಚಿನ್ನ ಗಳಿಸಿ ಒಲಿಂಪಿಕ್ಸ್ಗೂ ಕೂಡ ಆಯ್ಕೆಯಾಗಿ ಸೊ ಈ ಒಂದು ಒಲಿಂಪಿಕ್ಸಲ್ಲಿ ಅವರು ಚಿನ್ನ ಪದಕವನ್ನು ಗೆದ್ದು ಎಲ್ಲ ಒಂದು ಭಾರತೀಯರ ಹೆಮ್ಮೆಯ ಪುತ್ರರಾಗಿದ್ದಾರೆ. ಎನಿವೆ, ಸೊ ನೆಕ್ಸ್ಟ್ ಕುಸ್ತಿಪಟು ಯಾರು, 57 kg ರವಿಕುಮಾರ್ ದಹಿಯಾ. ರವಿಕುಮಾರ್ ದಹಿಯಾ ಸೊ ಈ ಕುಸ್ತಿಪಟು ಯಾವ ವಿಭಾಗದಲ್ಲಿ, ಇವರಿಗೆ ಬೆಳ್ಳಿ. ಫಸ್ಟು ನೀರಜ್ ಚೋಪ್ರಾ ಸ್ವರ್ಣ ಪದಕ ಮತ್ತು 2 ಬೆಳ್ಳಿ ಪದಕ ಬಂದಿದೆ. ಯಾರ್ಯಾರಿಗೆ, ರವಿಕುಮಾರ್ ದಹಿಯಾ 1, ನೆಕ್ಸ್ಟು ಇನ್ನೊಬ್ರು ಯಾರು, ಮೀರಾಬಾಯಿ ಚಾನು. ರೈಟ್, ಸೊ ಇವರಿಬ್ಬರನ್ನು ಬೆಳ್ಳಿ ವಿಭಾಗದಲ್ಲಿ ನೋಡ್ಕೋತೇವೆ. ಸೊ ಇವರು ಟೋಕಿಯೋ ಒಲಿಂಪಿಕ್ಸಲ್ಲಿ ಬೆಳ್ಳಿ ಫಸ್ಟ್ ಪಡ್ಕೊಂಡಿದ್ದು ಮೀರಾಬಾಯಿ ಚಾನು ಬೆಳ್ಳಿ, 2ನೇವರು ಇವರು ಯಾರು, ರವಿಕುಮಾರ್ ದಹಿಯಾ. ಎಷ್ಟು ಕೆ ಜಿ ವಿಭಾಗ, 57 kg. ಸೊ ಯಾರ ವಿರುದ್ಧ ಇವರು ಸೋಲನ್ನಪ್ಪ ಅಂದರೆ ಚಿನ್ನ ಯಾರಿಗೋಯ್ತು, ಈ 57 kg ವಿಭಾಗದ ಕುಸ್ತಿಯಲ್ಲಿ ಯಾರು ಚಿನ್ನವನ್ನು ಪಡೆದುಕೊಂಡ್ರು ಅಂತಂದರೆ ರಷ್ಯಾದ ಜಾವೂರ್ ಹುಗ್ಯೋವ್. ಓಕೆ, ದೀಸ್ ನೇಮ್ಸ್ ಆರ್ ವೆರಿ ಡಿಫಿಕಲ್ಟ್ ಟು ಪ್ರನೌನ್ಸ್. ಓಕೆ, ರಷ್ಯಾದ ಜಾವೂರ್, ಅಷ್ಟು ಜಾವೂರ್ ಆದರೂ ನೆನ್ಪಿಟ್ಕೊಂಡ್ರೆ ಸಾಕು, ಜಾವೂರ್ ಹುಗ್ಯೋವ್. ಓಕೆ, ಇವರು ಈ ಒಂದು ಚಿನ್ನದ ಪದಕ ಅಂದರೆ ಅವರು ಬೆಳ್ಳಿ ಪಡ್ಕೊಂಡಿದ್ದು ಯಾಕೆ ಅಂದರೆ ಇವರು ಚಿನ್ನದ ಪದಕ ಪಡ್ಕೊಂಡ್ರು ಅಂತ. ರೈಟ್, ಸೊ ಎನಿವೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಟೋಕಿಯೋ ಒಲಿಂಪಿಕ್ಸ್ ಇವರ ಒಂದು ಕೋಚ್ ಯಾರಾಗಿದ್ದಾರೆ ಅಂತಂದರೆ ರವಿಕುಮಾರ್ ಕೋಚು ಜಗಮಂದರ್ ಸಿಂಗ್. ಓಕೆ, ಸೊ ಒಂದೊಂದು ಸರಿ ಅದನ್ನು ಕೇಳ್ತಾರೆ, ಈ ಕ್ರೀಡಾಪಟುಗಳ ಕೋಚುಗಳನ್ನು ಕೇಳಿಬಿಡ್ತಾರೆ. ಜಗಮಂದರ್ ಸಿಂಗ್, ನೀರಜ್ ಚೋಪ್ರಾದು ನೆಕ್ಸ್ಟ್ ಹೇಳ್ತೀನಿ ಕೋಚ್. ಟೋಕಿಯೋ ಒಲಿಂಪಿಕ್ಸಲ್ಲಿ ಚೀನಾದ ಹಿ ಬಿಂಗಿಯಾವೋ ಅವರ ವಿರುದ್ಧ ಕಂಚಿನ ಪದಕ, ಅಂದರೆ ನೋಡಿ 3 ಪದಕ, 1 ಸ್ವರ್ಣ ಪದಕ, ಬೆಳ್ಳಿ ಪದಕ, ಕಂಚಿನ ಪದಕ. ಸ್ವರ್ಣ ಪದಕ ಪಡ್ಕೊಂಡವ್ರು ಯಾರು, ರಷ್ಯಾದ ಜಾವೂರ್ ಹುಗ್ಯೋವ್. ರೈಟಾ, ಸೊ 2ನೇದು ಬೆಳ್ಳಿ ಪದಕ ಪಡ್ಕೊಂಡವ್ರು ಯಾರು, ರವಿಕುಮಾರ್ ದಹಿಯಾ. 3ನೇವ್ರು ಯಾರು, ಇವರು ಯಾರು, ಚೀನಾದ ಹಿ ಬಿಂಗಿಯಾವೋ. ಅಂದರೆ ಇವರು ರವಿಕುಮಾರ್ ಇವ್ರ ವಿರುದ್ಧ ಗೆದ್ದಿದ್ದಾರೆ.
ಹೀಬಿಂಗಿಯಾವೋ ವಿರುದ್ಧ, ರೈಟ್. ಹಂಗಾಗಿ ಕಂಚಿನ ಪದಕ ಅವ್ರಿಗೆ ಹೋಗಿದೆ. ಸೊ ನೆಕ್ಸ್ಟ್ ನಮ್ಮ ಪಿ ವಿ ಸಿಂಧು. ಸೊ ತುಂಬ ಇವರು ಕೂಡ ಜಗತ್ವಿಖ್ಯಾತಿ ಕ್ರೀಡಾಪಟು ಬ್ಯಾಡ್ಮಿಂಟನಲ್ಲಿ. ಓಕೆ, ಬ್ಯಾಡ್ಮಿಂಟನ್ನ ಟೆನ್ನಿಸ್ ನೀವು ಕನ್ಫ್ಯೂಸ್ ಆಗಬಾರ್ದು, ಇದನ್ನು ಕೂಡ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ತುಂಬ ಜನ ಟೆನ್ನಿಸ್ ಆಗಿ ಬಂದಿದ್ದರು. ಓಕೆ, ಟೆನ್ನಿಸ್ ಆಟಗಾರ್ತಿ ಅಂತ. ಸೊ ಶಿ ಪ್ಲೇಸ್ ಬ್ಯಾಡ್ಮಿಂಟನ್, ನಾಟ್ ಟೆನ್ನಿಸ್. ರಿಯೋ ಒಲಿಂಪಿಕ್ಸ್, ರಿಯೋ ಎಲ್ಲಿದೆ? ಬ್ರೆಜಿಲ್ನ ರಿಯೋ ಡಿ ಜನೈರೋ ಕೇಳಿರ್ತೀರಲ್ಲ. ಓಕೆ, ರಿಯೋ ಸಮಿಟ್, ಹವಾಮಾನ ಶೃಂಗಸಭೆ. ಓಕೆ, ಸೊ ರಿಯೋ ಒಲಿಂಪಿಕ್ಸಲ್ಲಿ ಸ್ಪೇನ್ ದೇಶದ ಅವಳು ಕೆರೋಲಿನಾ ಮರಿಯಾ ಮಾರ್ಟಿನ್ ವಿರುದ್ಧ ಬೆಳ್ಳಿ ಗೆದ್ದಿರ್ತಾರೆ. ಓಕೆ, ಸೊ ಆಕೆ ಕಂಚೋಗಿರುತ್ತೆ, ಇವರು ಬೆಳ್ಳಿ ಗೆದ್ದಿರ್ತಾರೆ. ಸೊ ಪಿ ವಿ ಸಿಂಧು ಬಗ್ಗೆ ಸ್ವಲ್ಪ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಅವರು CRPF ಇದೆಯಲ್ಲ, ಸೊ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಓಕೆ, ಅದರ ಒಂದು ರಾಯಭಾರಿ ಕೂಡ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ನಮ್ಮ ಮೀರಾಬಾಯಿ ಚಾನು ಅವರಿಗೆ ಸೊ ಸರ್ಕಾರ ಒಂದು ಒಳ್ಳೆ ಹುದ್ದೆ ಕೊಟ್ಟಿದೆ. ಓಕೆ, ಡೆಪ್ಯೂಟಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಯಾವುದರಲ್ಲಿ? ಈ ಒಂದು ಸ್ಪೋರ್ಟ್ಸ್ ವಿಭಾಗದಲ್ಲಿ. ಅದು ನೋಡ್ಕೊಳ್ಳಿ. ನೆಕ್ಸ್ಟು ಇವರು ಅಂದರೆ ಲಾಸ್ಟ್ ರಿಯೋ ಒಲಿಂಪಿಕ್ಸಲ್ಲಿ ಚಿನ್ನ ಯಾರು ಗೆದ್ದರು ಅಂತಂದರೆ ಇದನ್ನು ಕೇಳಿಬಿಡ್ತಾರೆ. ಇದು ಔಟ್ಡೇಟೆಡ್ ಆಗಿದ್ರು 2016 ಒಲಿಂಪಿಕ್ಸ್ ಅಲ್ವಾ ಮೇಡಮ್, ಇವಾಗ ಯಾಕೆ ಹೇಳ್ತಿದ್ದೀರಾ? ಯಾಕಂದರೆ ಸಿಂಧುದು ಈಗ ಐತಿಹಾಸಿಕ ದಾಖಲೆ, 2 ಮೆಡಲ್ ಪಡೆದಂತಹ ಏಕೈಕ ಭಾರತೀಯ ಮಹಿಳೆ. ಸೊ ಹಾಗಾಗಿ ಹಿಂದೆ ಪಡ್ಕೊಂಡಿರೋ ಮೆಡಲ್ ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ. ರಿಯೋದಲ್ಲಿ ಪಡ್ಕೊಂಡಿರೋಂತಹ ಮೆಡಲ್ ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ. 2016 ಚೀನಾದ ಚೆನ್ಮು ಪೈ ಇವರು ಚಿನ್ನ ಪಡ್ಕೋತಾರೆ. ಮತ್ತು ನಮ್ಮ ಪಿ ವಿ ಸಿಂಧು ಬೆಳ್ಳಿ ಪಡ್ಕೋತಾರೆ. ಮತ್ತು ಕೆರೋಲಿನಾ ಮಾರ್ಟಿನಾ ಇದ್ದಾರಲ್ಲ, ಇವರು ಕಂಚು ಪಡ್ಕೋತಾರೆ. ರೈಟ್. ಸೊ ನೆಕ್ಸ್ಟ್ ನಮ್ಮ ಮೀರಾಬಾಯಿ ಚಾನು ಎಷ್ಟು kg ವಿಭಾಗ? ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 49 kg. ಓಕೆ, ಸೊ 49 kg ಕ್ಯಾಟಗರಿ. ಸೊ ಇದರಲ್ಲಿ ಟೋಕಿಯೋ ಒಲಿಂಪಿಕ್ಸಲ್ಲಿ ಮೊಟ್ಟ ಮೊದಲ ಪದಕವನ್ನು ಗಳಿಸಿಕೊಟ್ಟಂತಹ ಮಹಿಳೆ ಯಾರು? ಪುರುಷ ಎಲ್ಲ ಅವರೇ ಫಸ್ಟು. ಯಾರು? ಮೀರಾಬಾಯಿ ಚಾನು. ರೈಟ್. ಸೊ ಇವರು ಅಸ್ಸಾಂ ಮೂಲದವರು. ಓಕೆ, ಸೊ ಅಂದರೆ ಈ ಒಂದು ಒಲಿಂಪಿಕ್ ಪದಕ ಪಡೆದಂತಹ 3ನೇ ಬಾಕ್ಸರ್ ಕೂಡ ಆಗಿದ್ದಾರೆ. ಸೊ ಇವರು ಅಂದರೆ ಇವರಿಗೆ ಬೆಳ್ಳಿ ಬಂತು ಅಂದರೆ ಚಿನ್ನ ಯಾರಿಗೆ ಹೋಗಿದೆ? ಔಜಿಲಾಯ್, ಚೀನಾದವರು. ಓಕೆ, ಚೀನಾದ ಔಜಿಲಾಯ್ಗೆ. ನೆಕ್ಸ್ಟ್ ಯಾರು ಚಿನ್ನದ ಪದಕ ಪಡ್ಕೊಂಡ್ರು ಅಂತಂದರೆ, ಯಾರ ವಿರುದ್ಧ ಇವರು ಗೆದ್ದರು ಅಂತಂದರೆ ಟರ್ಕಿಯ ಯಾರ ವಿರುದ್ಧ ಇವರು ಇದನ್ನು ಪಡ್ಕೋತಾರೆ ಅಂತಂದರೆ ಬೆಳ್ಳಿಯನ್ನು? ಅಡ್ಲಿಸ್ ಬುಸನಾಸ್ ಸುರಮೇಲಿ. ಓಕೆ, ಸೊ ಟರ್ಕಿಯವರು ಇವರನ್ನು ಪರಾಭವಗೊಳಿಸ್ತಾರೆ. ಯಾರು? ಮೀರಾಬಾಯಿ ಚಾನು. ರೈಟ್. ಸೊ ಇದು ನಿಮಗೆ ಕಂಪ್ಲೀಟ್ ಚಾರ್ಟ್. ಏನಪ್ಪ ಅಂತಂದರೆ ನೀರಜ್ ಚೋಪ್ರಾಗೆ ಚಿನ್ನದ ಪದಕ ಸಿಗುತ್ತೆ. ಯಾವ ಕ್ರೀಡೆ? ಜಾವ್ಲಿನ್ ಥ್ರೋ. ಓಕೆ, ಯಾವ ದೇಶದವರ ವಿರುದ್ಧ? ಚೆಕ್ ರಿಪಬ್ಲಿಕ್, ಆ ಒಂದು ದೇಶದ ಕ್ರೀಡಾಪಟು ಜಾವ್ಲಿನ್ ಥ್ರೋವರ್ ವಡ್ಲೆಚೆಕ್. ಓಕೆ, ಸೊ ಅವರ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನು ಗೆಲ್ತಾರೆ. ಇವರು ಯಾವ ರಾಜ್ಯದವರು ಅಂತಂದರೆ ಹರಿಯಾಣ. ಓಕೆ, ಹರಿಯಾಣದಿಂದ ಇಬ್ಬರಿದ್ದಾರೆ, ಒಂದು ರವಿಕುಮಾರ್ ದಹಿಯಾ, ಇನ್ನೊಂದು ನೀರಜ್ ಚೋಪ್ರಾ. ರೈಟ್. ಸೊ ಸ್ವರ್ಣ ಪದಕ ಇವ್ರಿಗೆ ಸಿಕ್ಕಿರೋದು. ಇವರ ಕೋಚ್ ಯಾರು ಅಂತಂದರೆ ಹುಪ್ಹೋನ್ ಅಂತ ಅಂದ್ಬಿಟ್ಟು. ರೈಟ್. ಸೊ ನೆಕ್ಸ್ಟು ಮೀರಾಬಾಯಿ ಚಾನು ಬೆಳ್ಳಿ ವೆಯ್ಟ್ ಲಿಫ್ಟಿಂಗಲ್ಲಿ. ಸೊ ಯಾರ ವಿರುದ್ಧ ಗೆದ್ದರು ಅಂತಂದರೆ ಇಂಡೋನೇಷ್ಯಾದ ಐಸಾಹಾ. ಓಕೆ, ಮಣಿಪುರ, ಇವರ ಕೋಚ್ ಬಂದು ವಿಜಯ್ ಕುಮಾರ್. ಸೊ ಸ್ವರ್ಣ ಪದಕ ಚೀನಾದ ಹೌಜಿಲಮ್ ಅಂತ. ಓಕೆ, ಸುರುಮೇಲಿ ವಿರುದ್ಧ ಆ್ಯಕ್ಚುಲಿ ಅವರು ಗೆಲ್ಲೋದು. ಓಕೆ, ರವಿ ಕುಮಾರ್ ದಹಿಯಾ ಬೆಳ್ಳಿ ರೆಸ್ಲಿಂಗ್ ಅಥವಾ ಕುಸ್ತಿ ವಿಭಾಗ, ವೆರಿ ಇಂಪಾರ್ಟೆಂಟ್, 57 kgs. ಓಕೆ, ಕಜಕಸ್ತಾನ್ನ ನೂರಿಸ್ಲಾಮ್ ಸನ್ಹ್ಯಮ್. ಸೊ ಇವರ ವಿರುದ್ಧ ಗೆಲ್ತಾರೆ, ಕಜಕಸ್ತಾನ ಕ್ರೀಡಾಪಟು ವಿರುದ್ಧ. ಓಕೆ, ಸೊ ಇವರು ಕೂಡ ಹರಿಯಾಣದವರು, ರವಿಕುಮಾರ್ ದಹಿಯಾ. ಸೊ ಇವರ ಒಂದು ಕೋಚ್ ಯಾರಾಗಿದ್ದಾರೆ ಅಂದರೆ ಝೇವಿರ್ ದಹಿಯಾ. ಸೊ ಇದರಲ್ಲಿ ಸ್ವರ್ಣ ಪದಕ ಪಡೆದವರು ಯಾರು ಅಂದರೆ ರಷ್ಯಾದ ಝೌರ್ ಉಗ್ಯೂಬ್. ಸೊ ಈ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯು ಹ್ಯಾವ್ ಟು ರಿವೈಸ್ ಅಟ್ಲೀಸ್ಟ್ 5 to 6 times. 5-6 ಸತಿ ನೀವು ರಿವಿಷನ್ ಮಾಡಿಕೊಂಡ್ರೆ ಅಷ್ಟೇ ನೆನಪಲ್ಲಿ ಉಳ್ಕೊಳ್ಳೋಕ್ಕಾಗೋದು, ಇಲ್ಲಾಂದರೆ ಕಷ್ಟ ಇದೆ ನೆನಪಲ್ಲಿ ಇಟ್ಕೊಳ್ಳೋದು. ಲವ್ಲಿನಾ ಬೊರ್ಗೊಹೈನ್. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಬ್ರಾನ್ಸ್ ಮೆಡಲಿಸ್ಟ್. ಓಕೆ, ಸೊ ಇವರು ಕಂಚನ್ನು ಪಡ್ಕೋತಾರೆ 57 kg ವಿಭಾಗ ಬಾಕ್ಸಿಂಗಲ್ಲಿ. ಸೊ ಯಾರನ್ನ ಸೋಲಿಸ್ತಾರೆ ಅಂದರೆ ಟರ್ಕಿಯ ಬುಸನೇಹಾ ಸುರುಮೇನೇಲಿ. ಓಕೆ, ಕೋಚ್ ಬಂದು ಪ್ರಶಾಂತ್ ಹಾಕಿದ್ದಾರೆ.
ಸೊ ನೆಕ್ಸ್ಟ್ PV ಸಿಂಧು ಕಂಚನ ಪಡ್ಕೋತಾರೆ, ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಆ 69 kg ಅದು ತಪ್ಪಾಗಿದೆ, ಅಲ್ಲಿ ಹೊಡೆದ್ಬಿಡಿ. ಬ್ಯಾಡ್ಮಿಂಟನ್ ಆ ಥರ ಏನು ವಿಭಾಗ ಬರೋದಿಲ್ಲ. ಓಕೆ, ಅದು ಎರರ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಓಕೆ, ಯಾರ ವಿರುದ್ಧ ಗೆದ್ದರು ಅಂತಾರೆ? ಚೀನಾದ ಟಿ ಜಿಂಗಿಯಾವೋ. ಓಕೆ, ಸೊ ಗೆದ್ದಿರೋದು ಕೂಡ ಚೀನಾದ ಚೆನ್ ಯುಫೈ ಚಿನ್ನದ ಪದಕವನ್ನು ಗೆದ್ದಿರೋದು. ಕೋಚ್ ಬಂದು ಪಾರ್ಕ್ ಟೇ ಸಂಗ್. ಸೊ ಬಜರಂಗ್ ಪುನಿಯಾ ಕಂಚು. ಸೊ ಕುಸ್ತಿ ಇದು ಕೆಳಗಡೆ ಇರೋದು 65 kg, ಮೇಲೆ ಹೋಗಬೇಕು ಆ ಟೇಬಲಲ್ಲಿ. ಓಕೆ, ಬಜರಂಗ್ ಪುನಿಯಾ ಕಂಚು, ಕುಸ್ತಿಯಲ್ಲಿ 65 kg. ಓಕೆ, ಯಾರ ವಿರುದ್ಧ? ಕಜಕಸ್ತಾನ್ನ ದೌಲತ್ ನಿಯಾಜ್. ರೈಟ್. ಸೊ ಅಲ್ಲಿ ಚಿನ್ನ ಗೆದ್ದವ್ರು ಯಾರು ಅಂತಂದರೆ ಟುಕುವೋ ಒಟೊಗೊರೋ. ಓಕೆ, ಟೋಕಿಯೋ ಒಟೊಗೊರೋ. ಟೋಟಲಿ ತ್ರೀ ಸ್ಪೋರ್ಟ್ಸ್ ಪರ್ಸನ್ಸ್ ಫ್ರಮ್ ಹರಿಯಾಣ ದೇ ಓನ್ ಮೆಡಲ್ಸ್ ಇನ್ ಟೋಕಿಯೋ ಒಲಿಂಪಿಕ್ಸ್. ಹರಿಯಾಣದಿಂದ 3 ಜನ ಆಯ್ಕೆಯಾಗಿದ್ದಾರೆ. ಓಕೆ, ಒಂದು ಬಜರಂಗ್ ಪುನಿಯಾ, ರವಿಕುಮಾರ್ ದಹಿಯಾ ಮತ್ತು ನೀರಜ್ ಚೋಪ್ರಾ. ಸೊ ಹಾಕಿ ತಂಡ ಕಂಚು. ಸೊ ಅದಕ್ಕೇನು ಆ ಥರ ಕ್ಯಾಟಗರಿ ಇಲ್ಲ. ಜರ್ಮನಿ ವಿರುದ್ಧ ಗೆದ್ರು. ಓಕೆ, ಮಿಶ್ರ ರಾಜ್ಯಗಳು, ಎಲ್ಲ ರಾಜ್ಯಗಳಿಂದ ಕ್ರೀಡಾಪಟುಗಳಿದ್ದಾರೆ. ಕೋಚ್ ಬಂದು ಗ್ರಹಮ್ ರೀಡ್. ಓಕೆ, ಸೊ ಯಾವ ದೇಶ ಹಾಕಿಯಲ್ಲಿ ಸ್ವರ್ಣ ಪದಕ ಗೆಲ್ತು ಅಂತ ಕೇಳ್ತಾರೆ? ಇಟ್ಸ್ ಬೆಲ್ಜಿಯಂ. ರೈಟ್. ಸೊ ಬೆಲ್ಜಿಯಂ ಇದರ ಒಂದು ಸ್ವರ್ಣ ಪದಕವನ್ನು ಪಡೆಯುತ್ತೆ. ಆ್ಯಂಡ್ ದಿಸ್ ಟೇಬಲ್ ಈಸ್ ಅಗೇನ್ ಇಂಪಾರ್ಟೆಂಟ್. ಈ ಒಂದು ಟೇಬಲ್ ಕೂಡ ಭಾಳ ಇಂಪಾರ್ಟೆಂಟ್ ಪರೀಕ್ಷೆಗೆ. ಓಕೆ, ಸುಮಾರು ಸತಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗೆ ಈ ಟೇಬಲನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕಾಗತ್ತೆ ನೀವು. ಸೊ ಭಾರತಕ್ಕೆ ಎಷ್ಟನೇ ಸ್ಥಾನ ಈ ಒಲಿಂಪಿಕ್ ಪದಕಗಳಲ್ಲಿ, ಪದಕ ಗಳಿಕೆಯಲ್ಲಿ ಎಷ್ಟನೇ ಸ್ಥಾನ? 48ನೇ ಸ್ಥಾನ. ಎಷ್ಟು ಪದಕಗಳು ಗೆದ್ದಿದೆ ಅದೆಲ್ಲರಿಗೂ ಗೊತ್ತಿದೆ. 7 ಪದಕ. ಅದರಲ್ಲಿ 1 ಚಿನ್ನ, 2 ಬೆಳ್ಳಿ ಮತ್ತು 4 ಕಂಚು. ಓಕೆ, 1 ಚಿನ್ನ, 2 ಬೆಳ್ಳಿ, 4 ಕಂಚು. ಸೊ ಟೋಟಲಿ 7 ಮೆಡಲ್ಸ್. ಸೊ ಮೊದಲನೇ ಸ್ಥಾನದಲ್ಲಿ ಯಾವ ದೇಶ ಇದೆ? ಎಗೇನ್ ಇಟ್ಸ್ ಅಮೇರಿಕಾ. ಅಮೇರಿಕಾ ಚಿನ್ನ ಎಷ್ಟು ಬಂದಿದೆ? 39. ಸೊ ಬೆಳ್ಳಿ ಎಷ್ಟು? ನೀವೇನು ನೋಡ್ಕೊಂಡಿಲ್ಲ ಅಂದರೂ ಫಸ್ಟು ಭಾರತದ ನೋಡ್ಕೋಬೇಕು. ಏನು ಅಂದರೆ ಎಷ್ಟನೇ ರ್ಯಾಂಕ್ ಅಂತ. ಆಯಿತಾ? ಸುಮಾರು ಎಕ್ಸಾಮ್ಸಲ್ಲಿ ಹಳೆ ಒಲಿಂಪಿಕ್ಸ್ ಮೇಲೆ ಪ್ರಶ್ನೆ ಬಂದಾಗ ಇದನ್ನು ಕೇಳಿದ್ದಾರೆ, ದಯವಿಟ್ಟು ಗಮನಿಸಿ. ಆಯಿತಾ? ಸೊ ಎಷ್ಟು ಮೆಡಲ್ಸ್ ಬಂದಿದೆ? 7 ಮೆಡಲ್ಸ್ ಬಂದಿದೆ. ಸೊ ಅದನ್ನು ನೋಡ್ಕೋಬೇಕು. ಆಮೇಲೆ US ಚೈನಾದು, ಜಪಾನ್ದು ಎಷ್ಟು ಗೋಲ್ಡ್ ಮೆಡಲ್ಸ್ ಬಂದಿದೆ, ಟೋಟಲ್ ಮೆಡಲ್ಸ್ ಎಷ್ಟು ಅಂತ. ನೀವು ಬೆಳ್ಳಿ ಕಂಚು, ಯಾಕಂದರೆ ನಮ್ಮ ಬ್ರೈನ್ಗೂ ಒಂದು ಲಿಮಿಟೇಷನ್ ಅಂತಿದೆ, ಎಷ್ಟು ಅಂತ ನೆನ್ಪಿಟ್ಕೊಳ್ಳೋದು ಅಲ್ವಾ? ಸೊ ಅಷ್ಟೆಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಕೂಡ US ಎಷ್ಟು ಚಿನ್ನ ಬಂದಿದೆ? 39 ಗೋಲ್ಡ್ ಮೆಡಲ್ಸ್. ಚೈನಾಗೆ ಎಷ್ಟು? 38 ಗೋಲ್ಡ್ ಮೆಡಲ್ಸ್. ಮತ್ತು ಟೋಟಲ್ ನಂಬರ್ ಆಫ್ ಮೆಡಲ್ಸ್ ಎಷ್ಟು? 113. US 88, ಚೀನಾಗೆ 3ನೇ ಪ್ಲೇಸಲ್ಲಿರುವಂತಹ ಜಪಾನ್ಗೆ 58. ಓಕೆ, 4ನೇ ಪ್ಲೇಸಲ್ಲಿ UK ಅಥವಾ ಗ್ರೇಟ್ ಬ್ರಿಟನ್ ಇದೆ, ಅದಕ್ಕೆ 65. ಓಕೆ, ಸೊ 65 ಮೆಡಲ್ಸು. ಫಸ್ಟ್ 4 ಪ್ಲೇಸಸ್ಸಲ್ಲಿ ಇರೋವಂಥದ್ದು. ನಿಮಗೆ ಅಸೆಂಡಿಂಗ್ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಕೇಳಿಬಿಡ್ತಾರೆ, ಅರೇಂಜ್ ಮಾಡಿ. ಟೋಕಿಯೋದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗಳಿಸಿರುವಂತಹ ದೇಶಗಳನ್ನು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ತಾರೆ. US, ಚೈನಾ, ಜಪಾನ್ ಆ್ಯಂಡ್ UK. ಓಕೆ, ಭಾರತದ ಬಂದು 48ನೇ ಸ್ಥಾನ. ಸೊ ಇದೇ ಥರ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು. ಸೊ ಅನಾವಶ್ಯಕವಾಗಿ ಯಾವುದೊಂದು ಪಾಯಿಂಟ್ ಕೂಡ ನನ್ನ ಪುಸ್ತಕದಲ್ಲಿಲ್ಲ. ಓಕೆ, ತುಂಬ ಕ್ವಿಕ್ ರಿವಿಷನ್ ಮಾಡ್ಕೋಬೋದು. ಸೊ 2-3 ದಿನದಲ್ಲೇ ಮುಗಿಸ್ಬೋದು, ಜಸ್ಟ್ ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ 180 pages. ಸೊ ಈ ಥರದ್ದೆಲ್ಲ ಕೂಡ ಮಾಹಿತಿಯ ಉಗ್ರಾಣವಾಗಿ ಆ ಪುಸ್ತಕದಲ್ಲಿ ಕ್ರೋಢೀಕರಿಸಿದ್ದೇನೆ. ಸೊ ನಿಮಗೇನಾದರೂ ಪುಸ್ತಕ ಉಪಯುಕ್ತವಾದಲ್ಲಿ ನನಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ನೀವು ಮುಂಬರುವಂತಹ ಪರೀಕ್ಷೆಗಳಲ್ಲಿ ಸೊ ಅದ್ಭುತವಾದಂಥ ಯಶಸ್ಸನ್ನು ಸಾಧಿಸಲಿ ಅಂತ ನಿಮಗೆ ಶುಭ ಕೋರ್ತೇನೆ. ಥ್ಯಾಂಕ್ ಯು ಸೋ ಮಚ್.